ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ. Co-powered by Gold winner Ramraj Dhotis and Shirts, Denver Deodorant, special partner Sparsh Masala, Sudarshan Family Stores, Sri Sai Gold Palace, Hudson Kurt, Honda Shine 100, Arvind Properties Nelamangala, Gold buying partner White Gold, digital streaming partner ZEE5. ಪ್ರೀತಿ ಪ್ರತಿಯೊಬ್ಬರನ್ನ ಮೈಮರೆಸುವಂತಹ ವಿಸ್ಮಯ. ಬೆಳ್ಳಿತೆರೆಯ ಬ್ಯೂಟಿ ಈ ಪ್ರೀತಿ. ಪ್ರೀತಿಸಿದವರ ಬದುಕಿಗೆ ಬಣ್ಣ ತುಂಬತ್ತೆ. ಶೃಂಗಾರವನ್ನ ಸಿಂಗಾರ ಮಾಡಿ ಪ್ರೇಮವನ್ನ ಬಂಗಾರ ಮಾಡೋದೆ ಈ ಸಿನಿಮಾ ಹಾಡುಗಳು. ಜನ್ಮ ಜನ್ಮಾಂತರದ ಪ್ರೇಮವನ್ನ ನಾವು ಹುಡುಕುವಂತ ರಾಜ ನನ್ನ ರಾಜ ಆಗಿರ್ಬೋದು, ಪ್ರೀತಿಸೋರ್ ಜೊತೆಲಿದ್ರು ಕೂಡ ಗುರುತಿಸದೆ ಹೋಗುವಂತಹ ಅಮೆರಿಕ ಸಿನಿಮಾ. ಪ್ರೇಮ ಲೋಕದಿಂದ ಬಂದಂತಹ ಪ್ರೇಮದ ಸಂದೇಶವನ್ನ ಹೇಳಿದಂತಹ ಪ್ರೇಮ ಲೋಕ. ಹೀಗೆ ಅದೆಷ್ಟೋ ಸಿನಿಮಾಗಳು ನಮ್ಮ ಜೀವನದ ಜೊತೆ ಈಗ ಬೆರೆತು ಹೋಗಿದೆ. ಹೀಗೆ ಪ್ರತಿ ಸಿನಿಮಾ ಕೂಡ ಲವ್ ಅನ್ನ ಸೆಲೆಬ್ರೇಟ್ ಮಾಡಿದೆ, ಪ್ರೇಮಿಗಳನ್ನ ಕುಣಿಸಿದೆ, ಮೈ ಮರೆಸಿದೆ. ಮಹಾನಟಿ ವೇದಿಕೆಯಲ್ಲೂ ಕೂಡ ಇವತ್ತು ಅದ್ಭುತವಾದಂತಹ ಪ್ರೇಮ ಲೋಕ ಸೃಷ್ಟಿಯಾಗತ್ತೆ. ನಮ್ಮ ನಟಿಯರೆಲ್ಲ ಜೀ ಕನ್ನಡದ ಹ್ಯಾಂಡ್ಸಮ್ ಹುಡುಗರ ಜೊತೆ ಡ್ಯೂಯೆಟ್ ಹಾಡುಗಳಿಗೆ ಹೆಜ್ಜೆ ಹಾಕ್ತಾರೆ. ಲವ್ ರೊಮ್ಯಾನ್ಸ್ ಅನ್ನ ತಮ್ಮ ನೃತ್ಯದ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಪ್ರೀತಿಯಿಂದ ಶುರು ಮಾಡೋಣ ಮಹಾನಟಿಯ ಈ ವಾರದ ಸುತ್ತು ಲವ್ ಅಂಡ್ ರೊಮ್ಯಾನ್ಸ್ ಲವ್ ಅಂಡ್ ರೊಮ್ಯಾನ್ಸ್ ಜೊತೆಗೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಮರಳಿ ಮನಸ್ಸಾಗಿದೆ ಅನ್ನುವಂತ ಮಚ್ಚೆ ಸುಂದರಿ. ಲೆಟ್ಸ್ ವೆಲ್ಕಮ್ ಪ್ರೇಮಿಗಳ ಅಚ್ಚುಮೆಚ್ಚಿನ ಒನ್ ಅಂಡ್ ಓನ್ಲಿ ದ ವೆರಿ ಬ್ಯೂಟಿಫುಲ್ ನಿಶ್ವಿಕಾ. ನಿಶ್ವಿಕಾ, ಈ ನಮ್ಮ ಲವ್ ಎಪಿಸೋಡ್ ಮೇಲೆ ನಿಮಗೆ ಎಷ್ಟು ಲವ್ ಆಗಿದೆ? ತುಂಬಾ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಲವ್ ರೊಮ್ಯಾನ್ಸ್ ನೋಡೋದೇ ಒಂದು ಮಜಾ. ಅನ್ಭವಿಸಿಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡಾದ್ರೂ ಖುಷಿ ಪಡ್ಬೋದು ಅಂತ. ಈಗ ನೀವು ಲವ್ ಮಾಡುವಂತ ಹುಡುಗ ಹೇಗಿರ್ಬೇಕು ಅಂತ ನೀವು ಹೇಳ್ಬಿಟ್ರೆ ಎಲ್ಲ ಬಾಯ್ಸ್ ನೋಟ್ ಡೌನ್ ಮಾಡಕ್ಕೆ ಬುಕ್ ಪೇಪರ್ ಪೆನ್ ಇಟ್ಕೊಳ್ರ ರೆಡಿ. ಜನರಲ್ ಆಗಿ ಏನ್ ಬೇಕು, ಲಾಯಲ್ ಆಗಿರ್ಬೇಕು. ಕರೆಕ್ಟ್. ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಬಿಕಾಸ್ ನನ್ನ ಒಂದು ಇಂಟೆನ್ಷನ್ ಅದು. ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಲುಕ್ ವೈಸ್ ಟಾಲ್ ಡಾರ್ಕ್ ಅಂಡ್ ಹ್ಯಾಂಡ್ಸಮ್ ವಿಲ್ ಡೂ. ಬೇಗ ಪ್ರಾಪ್ತಿಯಾಗ್ಲಿ ಆ ಎಲ್ಲಾ ಗುಣಗಳಿರುವಂತಹ ಹುಡುಗ ನಿಮ್ಮ ಜೀವನದಲ್ಲಿ ಬರ್ಲಿ ಅಂತ. ಲೇಟ್ ಆಗಿ ಬರ್ಲಿ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಲಿ. ಥ್ಯಾಂಕ್ ಯು. ವೆಲ್ಕಮ್ ನಿಶ್ಕಾ. ಕಣ್ಣು ಹೊಡೆಯಾಕ ಕಲಿಸಿಕೊಟ್ಟಂತಹ ಲವ್ ಡೈರೆಕ್ಟರ್. ಲೆಟ್ಸ್ ವೆಲ್ಕಮ್ ಲವ್ ಮಾಸ್ಟರ್ ತರುಣ್ ಸುಧೀರ್. ಏನಾಯ್ತೋ ನನಗೀಗ ಮೈಯಲ್ಲೂ ಮನಸ್ಸಲ್ಲೂ ನೀನು. ಶಾಕ್ ಆಗ್ಬೇಡಿ. ಇದಕ್ಕೆ ನೀವು ಶಾಕ್ ಆದ್ರೆ ನಾನು ಇವಾಗ ವಿಡಿಯೋ ತೋರಿಸಿದ್ರೆ ನೀವು ಶೇಕ್ ಆಗ್ಬಿಡ್ತೀರಾ. ಮೇಡಮ್, ಒಂದಾನೊಂದು ಕಾಲದಲ್ಲಿ ವಿದ್ಯಾರ್ಥಿ ಅಂತ ಒಂದು ಚಿತ್ರ ಬಂದಿತ್ತು. ಅದರಲ್ಲಿ ಒಬ್ಬ ಹುಡುಗ ಫುಲ್ ರೊಮ್ಯಾನ್ಸ್ ಮಾಡ್ತಾ ಇದ್ರು. ಆ ರೊಮ್ಯಾನ್ಸ್ ಹೇಗಿತ್ತು ನೋಡಿ ಮೇಡಮ್. ಏನಾಯ್ತೋ ನನಗೀಗ ಮೈಯಲ್ಲೂ ಮನಸ್ಸಲ್ಲೂ ನೀನೀಗ. ಏನಾಯ್ತೋ ನನಗೀಗ ಮೈಯಲ್ಲೂ ಮನಸ್ಸಲ್ಲೂ ನೀನೀಗ. ನೀನೇ ಸಾಕ್ಬಿಟ್ರು ನನ್ನ ಪ್ರಾಣ ನೀನೇನೇ. ತರುಣ್ ಅವರೇ, ನಾನು ಆಕ್ಚುಲಿ ನಿಮ್ಮ ಹತ್ರ ಕೇಳಕ್ಕಿಂತ ಮುಂಚೆ ಈ ಸಾಂಗ್ ನೋಡಾದ್ಮೇಲೆ ನಿಮಗೆ ಏನಾಯ್ತು ಮೇಡಮ್? ಯಾಕೆ ಕಣ್ಣೀರಾಗ್ತಾ ಇದ್ದೀರಾ ಮೇಡಮ್? He looks very handsome. ನೀವು ನಿಜವಾಗ್ಲೂ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಆ ಡಿಂಪಲ್ ಜಾಸ್ತಿ ಹೈಲೈಟ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ. ಅದ್ ಹೆಂಗೆ, ಅದು ಒಂದೇ ಸೈಡ್ ಬರೋದಾ ನಿಮ್ಗೆ ಡಿಂಪಲ್? ಇಲ್ಲ ಎರಡು ಕಡೆ ಬರೋದು. ಯಾಕದ್ನ ಮುಚ್ತಿದ್ದೀರಾ ಇವಾಗ ಗಡ್ಡದಲ್ಲಿ? ಶಾರುಖ್ ಖಾನ್ ಬಿಟ್ರೆ ಹುಡುಗರಲ್ಲಿ ಡಿಂಪಲ್ ನಿಮ್ಗೆ ಇರೋದು ತರುಣ್. ಅದೇನು ಹುಡುಗಿರಿಗೆ ಚೆನ್ನಾಗಿ ಕಾಣಿಸುತ್ತೆ, ಹುಡುಗರಿಗೆ ಏನು ಆ ಗುಳಿಗೆನ್ನೆಗೆ ಯಾರು ಬೀಳ್ತಾರೋ ಅನ್ನೋದೇ ನನಗಿನ್ನ ಇನ್ನೊಂದು 2-3 ವಾರದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಾ. ಈಗ ನಮ್ಮ ಪ್ರೀತಿಯ ಪ್ರೇಮ ದೇವತೆನ ವೆಲ್ಕಮ್ ಮಾಡೋಣ. ಕೌರವನಿಗೂ ಕೂಡ ಪ್ರೀತಿ ಕೊಟ್ಟ ಚಂದನವನದ ಪ್ರೇಮ ಚಂದ್ರಿಕೆ. ಸ್ವಾಗತಿಸಿ ಕರುನಾಡು ಮೆಚ್ಚಿದ ಮಹಾನಟಿ ಲೆಜೆಂಡ್ ಪ್ರೇಮ ಮೇಡಮ್.
ಮೇಡಮ್ ಏನು ಇವನು ಕ್ವಾಟ್ಲೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಇವತ್ತು ಲವ್ ಅಂಡ್ ರೊಮ್ಯಾನ್ಸ್ ರೌಂಡು, ನಾನು ಇದಕ್ಕೆಲ್ಲ ರೆಡಿಯಾಗಿ ಬಂದಿದ್ದೀನಿ. ನೀವು ಪ್ರೇಮ ಮೇಡಮ್ಗೆ ಹೇಳ್ಬೇಕಂತ ಭಾಳ ಹಿಂಸೆ ಆಗ್ತಾ ಇದ್ದಾನೆ ಮೇಡಮ್. ಇದೊಂದು ಭಗ್ನ ಪ್ರೇಮಿ ಮೇಡಮ್ ಇವನು. ಅದೇನೇ ವಿಚಾರ ಇದ್ರು ನೀವು ಅವನ್ನ ವಿಚಾರಿಸ್ಕೋಬೇಕು. ದಯವಿಟ್ಟು ಹೋಗಪ್ಪ ಭಗ್ನ ಪ್ರೇಮಿ, ಹೋಗು. ಏನದು? ಉಂಗ್ರಾನ? ವಾವ್ ಮೇಡಮ್, ಎಷ್ಟು ಲವ್ ಮೇಡಮ್. ನನ್ನ ಹೆಸರೇ ಲವ್, ಇನ್ನು ಅದು ಲವ್ ಮಾಡದೇ ಇರುತ್ತಾ? ಅವನು ತನ್ನ ಕೈಯಾರೆ ಉಂಗ್ರ ತಗೊಂಡ್ಬಂದಿದ್ದಾನೆ. ಆ ಕೈಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅದು ಕಲರ್ ಹೆಂಗಿದೆ ಒಂದ್ಸಲಿ ತೋರಿಸಿ ಆ ಉಂಗ್ರದ್ದು. ಕಳ್ಳ ಮೇಡಮ್ ದೇವ್ಕೊಂಬಂದ ನನ್ ಕ್ಯಾರೋನಿಂದ. ನನ್ನ ಉಂಗ್ರ ಎಲ್ಲಿದ್ದ ಲೇ? ಈ ಏನು ಪ್ರೀತಿಗೋಸ್ಕರ ಅವ್ನು ಕಳ್ತನ ಕೂಡ ಮಾಡಕ್ ರೆಡಿ ಇದೆ. ಈಗ ಟೆಲಿಫೋನ್ ಗೆಳತಿಗೆ ಮನಸೂತ ಮನ್ಮತ ಚಂದನವನ್ನದ ಅತಿರಥ ಸ್ವಾಗತಿಸಿ ಮಹಾನಟಿಯ ಮಾಸ್ಟರ್ ಮೈಂಡ್ ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ನಿಮ್ಮ ಲೈಫ್ ಬೇಕಾಗಿರೋ ಇಂಧನಾನೇ ಪ್ರೀತಿ. ನಿಮ್ಗೆ ಸ್ಪಂದಿಸುವಂತ ಒಂದ್ ಜೀವ ಇರ್ಬೇಕು. ದಯವಿಟ್ಟು ಅದಕ್ಕೆ ಕೊಡ್ಬೇಕಾಗಿರೋ ಮರ್ಯಾದೆಯನ್ನ ಕೊಡಿ. ಇಲ್ಲಾಂದ್ರೆ ಜೀವನ ಬಹಳ ಬಹಳ ಹಾಲೋ ಆಗ್ಬಿಡುತ್ತೆ, ಎಂಟಿ ಆಗ್ಬಿಡುತ್ತೆ. ನೀವೆಲ್ಲ ಸಾಧನೆನೂ ಮಾಡ್ತೀರಾ, ಆದ್ರೂ ಒಳಗೆ ಟೊಳ್ಳು ಅನಿಸ್ಬಿಡುತ್ತೆ. ದಯವಿಟ್ಟು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಲವ್ ಹಾಡುಗಳಿಗೆ ಹೆಜ್ಜೆ ಹಾಕೋದಕ್ಕೆ ನಮ್ಮ ನಟಿಯರಿದ್ದಾರಲ್ಲ, ಅವರವರ ಜೋಡಿಗಳ ಜೊತೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಇನ್ನು ನಾನು ಜಾಸ್ತಿ ಮಾತಾಡಬಾರ್ದು. ಸೊ ಈ ಪ್ರೇಮ ಲೋಕಕ್ಕೆ ಡಜನ್ ಜೋಡಿಗಳನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ನಟಿಯರು ಹಾಗೂ ಅವರ ಜೋಡಿಗಳು ಆನ್ ಸ್ಟೇಜ್ ಪ್ಲೀಸ್. ಓಕೆ ಸಿದ್ದು, ಸೊ ಹೌ ಎಕ್ಸೈಟೆಡ್ ಆರ್ ಯು ಮಹಾನಟಿಗೆ ಬಂದಿರೋದು, ಪರ್ಫಾರ್ಮ್ ಮಾಡ್ತಿರೋದು? ರಿಯಲಿ ಎಕ್ಸೈಟೆಡ್ ತುಂಬಾ. ಯಾಕಂದ್ರೆ ಮೊದಲನೇದಾಗಿ ದಿಗ್ಗಜರ ಮುಂದೆ ಪರ್ಫಾರ್ಮ್ ಮಾಡುವಂತದ್ದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ತೀನಿ. ಹಾಗೆ ಜಿ ಕನ್ನಡ ಯಾವತ್ ಕರೆದ್ರು ಯಾವಾಗ್ಲೂ ಎನಿ ಟೈಮ್ ರೆಡಿ ಸರ್. ಆದಿ, ನನ್ನ ಪ್ರಕಾರ ನೀವು ಕಾಂತಾರ ಲುಕ್ಕಲ್ಲಿ ಬಂದಿದ್ದೀರಾ, ಕರೆಕ್ಟಾ? ಎಕ್ಸಾಕ್ಟ್ಲಿ. ಸೊ ಮೊದಲನೇದಾಗಿ ಸ್ಟೇಜ್ ಮೇಲೆ ಇರೋ ಎಲ್ಲರಿಗೂ ಹಾಯ್. ಇವರೆಲ್ಲ ಆಲ್ರೆಡಿ ಆಗ್ಲೇ ಆಕ್ಟರ್ಸು. ಇವ್ರನ್ನ ಫೈನ್ ಟ್ಯೂನ್ ಮಾಡ್ತಾ ಇರೋದು ಈ ಸ್ಟೇಜ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಸೂಪರ್. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ಶ್ರೀರಸ್ತು ಶುಭಮಸ್ತು ಅವರು ಅಭಿ ಕೇಸೆ? ಫಸ್ಟ್ ಆಫ್ ಆಲ್ ಹಾಯ್ ನಿಮ್ಗೆ. ಹಾಯ್ ಪ್ರೇಮಾ ಮ್ಯಾಮ್, ಹಾಯ್ ತರುಣ್ ಸರ್, ಹಾಯ್ ನಿಶ್ವಿಕಾ ಮ್ಯಾಮ್, ಹಾಯ್ ರಮೇಶ್ ಸರ್. ನನ್ನ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದು ನಾನು ಆಪ್ತ ಮಿತ್ರ ಸಿನಿಮಾ. ಸೊ ಆ ಸಿನಿಮಾ ನೋಡಿ ಪ್ರೇಮಾ ಮ್ಯಾಮ್ ಹತ್ರ ಕರ್ಕೊಂಡೋಗಿ ಬಿಡು ಅಂತ ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೆ. ಐ ಲವ್ ಯು ಸೋ ಮಚ್ ಮ್ಯಾಮ್. ಐ ಲವ್ ಯು ಟು, ಬಟ್ ಸಾಂಗ್ ನೋಡ್ಬಿಟ್ಟು ಲವ್ ಮಾಡ್ತೀನಿ. ಓಕೆ, ಇವರೆಲ್ಲರೂ ಇವತ್ತು ಲವ್ ರೊಮ್ಯಾನ್ಸ್ ಮೂಡಲ್ಲಿ ಬಂದಿದ್ದಾರೆ. ಗುಡ್ ಲಕ್, ಬಳ್ಳಿ ಚಪ್ಪಾಳೆ. ನಟಿಯರೇ, ಇವತ್ತು ಈ ಮಹಾನಟಿಯ ಅರಮನೆಯಲ್ಲಿ ವಿಜೇತರು ಧರಿಸುವಂತಹ ಚಿನ್ನದ ಕಿರೀಟ ಈಗ ಪ್ರತ್ಯಕ್ಷ ಆಗಲಿದೆ. ನಿಮ್ಮ ನಟನೆಯ ಪಯಣದಲ್ಲಿ ಪೂರ್ಣತೆಯ ಕಡೆಗೆ ಮುನ್ನಡೆದು ಮಹಾ ನಟಿಯರಲ್ಲಿ ವಿಜೇತರಾದವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ ಅತ್ಯಾಕರ್ಷಕ ಚಿನ್ನದ ಕಿರೀಟ.
ಈಗ ಲವ್ ಅಂಡ್ ರೊಮ್ಯಾನ್ಸ್ ಸುತ್ತಲ್ಲಿ ಮೊದಲ ಜೋಡಿಯನ್ನ ವೆಲ್ಕಮ್ ಮಾಡೋಣ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೆ ಇರುವಂತಹ ಸಮಯ. ಸ್ವಾಗತಿಸಿ ಬೆಂಗಳೂರಿನ ಅಮೃತಾರ ವಿತ್ ಅಭಿ ಫ್ರಮ್ ಶ್ರೀರಸ್ತು ಶುಭಮಸ್ತು. ನನ್ನ ಹೆಸರಿನ ಜೊತೆಲಿರೋ ನಿನ್ನ ಹೆಸರು ಯಾರ ಕಾಲ್ ತುಳಿತಕ್ಕೂ ಸಿಕ್ಕಿ ಹಾಳಾಗಬಾರ್ದು. ನಿನ್ನ ಹೆಸರಲ್ಲಿ ನನ್ನ ಉಸಿರಿದೆ. ಐ ಲವ್ ಯು ಮಾಸ್ತಿ. ಮಾಸ್ತಿ, ನಾವಿಬ್ರು ಯಾವಾಗಲೂ ಹೀಗೆ ಇರಬೇಕು. ಅದು ಹೇಗೆ ಅಭಿ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮೃತ, ಹೇಗ್ ಅನ್ಸುತ್ತೆ ನಿಮ್ಗೆ ಡಾನ್ಸ್ ಎಲ್ಲ ಮಾಡ್ಬೇಕಾದ್ರೆ? ಇವಾಗ ತುಂಬಾ ಖುಷಿ ಆಗೋಯ್ತು ನನ್ಗೆ. ಎಷ್ಟ್ ದಿನ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನ? 3 ದಿವಸ. ಬಟ್ ಈ ಹಾಡು ಗೊತ್ತು ತಾನೆ ನಿಮ್ಗೆ? ಈ ಹಾಡು ಚಿಪ್ಪಿನೊಳಗಡೆ ಮುತ್ತು ಮಲ್ಗಿದೆ, ಮುತ್ತು ಒಳಗಡೆ ಮತ್ತು ಏರಿದೆ, ಮತ್ತು ಏರಿ ಅದು ಸಾಂಗ್ ಜೊತೆಗೆ ಹಾಡ್ತೀನಿ, ಹಂಗೆ ಬರ್ತಾ ಇಲ್ಲ. ಆದ್ರೆ ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಚಿಕ್ಕದ್ ಮಾಡ್ಬಿಟ್ಟವ್ರೆ ಅಂದ್ರೆ, ಅವರು ಶ್ರೇಯಾ ಘೋಷಾಲ್ ಅವರು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ ಅಂದ್ರೆ, ಅವ್ರು ಚಿಪ್ಪಿನೊಳಗಡೆ ಮುತ್ ಮಲ್ಗಿದೆ, ಮುತ್ತಿನೊಳಗಡೆ ಮತ್ ಮಲ್ಗಿದೆ ಮಲ್ಗಿದೆ. ಆದ್ರೆ ಅವ್ರು ಅದಕ್ಕೊಂದು ಸ್ಲ್ಯಾಂಗ್, ಈಗ ನಾವು ಹೇಳ್ತೀವಿ ಗೊತ್ತಾ, ಲೋಕಲ್ ಸ್ಲ್ಯಾಂಗ್ ಅಂತ, ಅದನ್ನ ಕೊಟ್ಟಿದ್ದೀರಾ. ವೆರಿ ನೈಸ್ ಅಮೃತ, ವೆರಿ ನೈಸ್. ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಡಾನ್ಸ್ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಓಕೆನಾ ಡೈರೆಕ್ಟ್ರೇ? ಹಾಯ್ ಅಭಿ. ಹಾಯ್ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್. ನಂಗೆ ಗೊತ್ತಿಲ್ಲ, ನಂಗೆ ಒಂಥರ ಅವ್ರು ನೋಡಿದಾಗೆಲ್ಲ ನಂಗೆ ಶಂಕರಣ್ಣ ನೆನಪಾಗ್ತಿದ್ದಾರೆ ಅವಾಗಿಂದ. ಈ ಆಟೋ ರಾಜ್ಯದಲ್ಲೆಲ್ಲ ಇದ್ರ ಶಂಕರಣ್ಣ ಅವರು ಆ ಥರದೊಂದು ಫೀಲಿಂಗ್ ಸಿಗುತ್ತೆ, ಆ ಥರ ವೈಬ್ಸ್ ನನಗೆ ನೀವು ನೋಡ್ತಾ ಇದ್ರೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಬಿಡ್ತಾರೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮೃತ, ಎಸ್ ಸರ್. ಸಾಂಗ್ ಒಂದು ಕರೆಕ್ಟಾಗಿ ಕಲ್ತಿದ್ದೆ, ಫುಲ್ ಲಿಪ್ ಚೆನ್ನಾಗಿ ಆಡದೆ, ಎಲ್ಲ ಕರೆಕ್ಟಾಗಿ ಫುಲ್ ಸಾಂಗ್ ಅವರು ಕಲ್ತಿದ್ದಾರೆ. ಅಭಿ ಅವರು ಫಿಮೇಲು ಆಡಿದ್ರು, ಮೇಲು ಆಡಿದ್ರು ಜೋಶಲ್ಲಿ. ಕ್ಯೂಟ್ ಆಗಿ ಮಾಡಿದೆ ಅಮ್ಮ ನೀನು. ವೆರಿ ಕ್ಯೂಟ್ಲಿ ಇಟ್ ವಾಸ್ ಡನ್. ಅಂಡ್ ನಿಮ್ ಲಿಮಿಟೇಷನ್ಸ್ ಗೆ ಕೊರಿಯೋಗ್ರಫಿನೂ ಕರೆಕ್ಟಾಗಿ ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಟೈಮಿಂಗ್ ಇನ್ನೊಂಚೂರು ಅದೇ, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಡ್ಯಾನ್ಸ್ ಟೈಮಿಂಗ್. ಒಂದು ಸ್ವಲ್ಪ ಆಫ್ ಬೀಟ್ ತರ ಅನ್ಸುತ್ತೆ, ಕೆಲವೊಂದ್ ಕಡೆ ಮೂವ್ಮೆಂಟ್ಸ್ ಮಾಡ್ಬೇಕಾದ್ರೆ ಅವ್ರೊಂದು ಟೈಮಿಂಗ್ ಅಲ್ಲಿ ಇರ್ತಾರೆ, ನೀನೊಂದು ಟೈಮಿಂಗ್ ಅಲ್ಲಿ ಇದೆಯಾ ಅಂತ ಅನ್ಸುತ್ತೆ. ಕೆಮಿಸ್ಟ್ರಿ ವೈಸ್ ಚೆನ್ನಾಗಿತ್ತು, ಓವರ್ ಆಲ್ ಸ್ಮೈಲ್ ಇಟ್ಕೊಂಡೇ ಮಾಡ್ತಾ ಇದೆಯಾ. ಚಿಕ್ಕ ಕರೆಕ್ಷನ್ ಮಾಡ್ಕೋ ಅಮೃತ, ಓಕೆನಾ?
ಓಕೆ, ಗುಡ್ ಜಾಬ್, ಬಾಯ್. ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮೃತ ಹ್ಯಾಪಿ? ಈಗ ಪಾಪ ಅವ್ರ ಅಭಿ ಅವರು ನಿಮ್ಗೆ ಹಾರ್ಟ್ ಕೊಟ್ರು, ಗಿಫ್ಟ್ ಕೊಟ್ರು, ಎಲ್ಲಾನು ನೀವು ಹಂಗೆ ಎತ್ತೆತ್ ರಿಜೆಕ್ಟ್ ಮಾಡ್ಬಿಟ್ರಿ. ನೀವು ಇಲ್ಲಿ ಎಷ್ಟು ಬಲೂನ್ಸ್ ಅಲ್ಲ, ಅದು ಹಾರ್ಟ್ ಶೇಪ್ ಅಲ್ಲೆಲ್ಲ ಮಾಡಿಟ್ಟಿದೀವಿ, ಖರ್ಚೆಲ್ಲ ಮಾಡಿದೇವಿ ನಾವು. ಅಭಿ ಅವರೇ, ನೀವು ಆ ಹುಡುಗಿನ ಪ್ರಪೋಸ್ ಮಾಡೋ ತರ ಒಂದ್ ಸೀನ್ ಏನಾದ್ರು ಮಾಡ್ಬೋದಾ? ಹಾರ್ಟ್ನ ಬಿಸಾಕ್ದ ಹಾಗೆ ಈ ಟೆಡಿ ಬೇರ್ನು ಬಿಸಾಕ್ಬೇಡ, ಜೊತೆಲೇ ಇಟ್ಕೋ. ನನ್ನ ಜೀವನದಲ್ಲಿ ನಾನು ನಂಬೋದು 5 ನಂಬರ್ಸ್ನ: 5 digit ಸ್ಯಾಲರಿ, 4-wheeler ವೆಹಿಕಲ್, 3 BHK ಹೌಸ್, 2 cute ಚಿಲ್ಡ್ರನ್ಸ್, ಆ್ಯಂಡ್ ದಟ್ ಶುಡ್ ಬಿ ವಿತ್ ಅ ಲೈಫ್ ಪಾರ್ಟ್ನರ್, ಆ್ಯಂಡ್ ದಟ್ಸ್ ಯು. ನಾನು ನಿಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ವೆರಿ ಎಮೋಷ್ನಲ್ ಬಿಕಾಸ್ ವಾಟ್ ಯು ಡಿಡ್ ವಾಸ್ ಸಮಥಿಂಗ್ ರಿಲೇಟೆಡ್. It reminded me, but that was the moment also. Even this was the moment. Thank you so much. Be happy always and all the best to your career. Keep this with you. ಅಭಿ, ನಿಜವಾಗ್ಲೂ ತುಂಬಾ ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ರಿ. Thank you so much. ಹ್ಯಾಪಿ ಅಂತ. ಈಗ ಅವರೇನೋ 5 4 3 2 1 ಹೇಳಿದ್ರು. ಜಡ್ಜಸ್ ಎಷ್ಟು ಕೊಡ್ತಾರೆ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ. ಈಗ ನಮ್ ಹುಲಿ 3.5, ಪ್ರೇಮ ಮ್ಯಾಮ್ 3.5, ವಿಶ್ವಿಕಾ 4. ಕಂಗ್ರ್ಯಾಚುಲೇಷನ್ಸ್ ಬೇಬಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿ ಅವರೇ. ಗುಡ್ ಲಕ್. Thank you. ಇಡೀ ಕರ್ನಾಟಕದ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಕಾಟೇರ ಚಿತ್ರದ ಪಸಂದಾಗವನೆ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಪ್ರಿಯಾಂಕಾ ವಿತ್ ಸೀತಾರಾಮ ಧಾರಾವಾಹಿಯ ರಾಮ.
ಸಾನೇ ಪಸಂದ್ ಆಗಿರೋಂತಹ ಹಾಡು ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ, ತರುಣ್ ಸುಧೀರ್ ಅವರ ನಿರ್ದೇಶನದ, ಆರಾಧನಾ ಅವರ ಅಭಿನಯದ ಚಿತ್ರ ಕಾಟೇರ. ಈ ಹಾಡನ್ನ ಇವತ್ತು ನಮ್ಮ ಸೀತಾರಾಮ ಧಾರಾವಾಹಿಯ ಮಿಸ್ಟರ್ ರಾಮ್ ಬಂದಿದ್ದಾರೆ. ಹಲೋ ರಾಮ್. ಹಾಯ್ ಅನುಶ್ರೀ, ಹೇಗಿದ್ದೀರಾ? ಚೆನ್ನಾಗಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ. ನಿಮ್ಗೆ ಹೇಗೆ ಅನ್ಸುತ್ತೆ ಡ್ಯಾನ್ಸ್ ಮಾಡೋದೆಲ್ಲ? ಆಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಇಟ್ ವಾಸ್ ಲಾಸ್ಟ್ ಮೊಮೆಂಟ್. ಐ ಎಂಜಾಯ್ಡ್ ಇಟ್. ನಾನು ಅದೇ ಅನ್ಕೊಂಡೆ, ರಾಮ್ ಅವ್ರು ಏನೋ ಇವಾಗ ಹಿಂಗ್ ಬಂದ್ರು, ಏನೋ ಸರ್ಪ್ರೈಸ್ ಆಗಿತ್ತು. ಇಟ್ ವಾಸ್ ಬಟ್ ಖುಷಿ ಆಯ್ತು. ಥ್ಯಾಂಕ್ಸ್ ಅಮ್ಮ. ಯಾಕಂದ್ರೆ ಆಕ್ಚುಲಿ ಸೀತಾರಾಮ ಧಾರಾವಾಹಿ ಈಗ ಸಿಕ್ಕಾಪಟ್ಟೆ ಹಿಟ್ಟಾಗಿ ನಡೀತಾ ಇರುವಂತಹ ಒಂದು ಧಾರಾವಾಹಿ. ವಿ ನೋ ದಟ್ ಇವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಮಹಾನಟಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಪ್ರೇಮಕ್ಕೆ ಆಕ್ಚುಲಿ ಯೋ ಮೈ ಕಸಿನ್. ಚಾಯ್ ತೊಳಿರ? ಚಾಯ್ ತುಳು. ನಾನು ಮಂಡಿರ ಆಕ್ಚುಲಿ. ನಾನು ನರವಂಡ. ನನಗೆ ಗೊತ್ತುಂಡು. నాకు ಅಯ್ಯಪ್ಪ ಅಂಡ್ ಆಲ್ ಗುಡ್ ಫ್ರೆಂಡ್ಸ್. ಓ ನೈಸ್. ಯಾ ಯಾ. ಗುಡ್ ಯಾ ಯಾರ್ ಕೂಗಿ. ತುಂಬಾ ಚಾಯ್, ತುಂಬಾ ಚಾಯ್. ಅಂಡ್ ಪ್ರಿಯಾಂಕಾ ಸಾನೆ ಪಸಂದಾಗಿ ಡ್ಯಾನ್ಸ್ ಮಾಡಿದೆ. ಸೊ ಹಂಗಾಗಿ ಕೇಳೋಣ ನಾವು ತರುಣ್ ಸರ್ ಹತ್ರ ಎಷ್ಟು ಪಸಂದ್ ಆಯ್ತು ಅಂತ ಹೇಳಿ. ಓಕೆ ಮ್ಯಾಮ್. ಹಾಯ್ ರಾಮ್. ಹಾಯ್ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರಿಯಾಂಕಾ, ತುಂಬಾ ನಾಸ್ಟಾಲಜಿಕ್ ಮೂಮೆಂಟ್ಸ್ ಇದೆ ಈ ಸಾಂಗ್ ನನಗೆ. ಅಂಡ್ ಆಲ್ಮೋಸ್ಟ್ ಸಿಮಿಲರ್ ಸೆಟ್ ಪ್ರಾಪರ್ಟೀಸ್ ಎಲ್ಲ ಸಿಮಿಲರ್ ಬಂದಿತ್ತು. ಇದ್ದಿದ್ದು ಸಿನಿಮಾದಲ್ಲಿ ಇದೊಂದೇನೆ ಡ್ಯಾನ್ಸಿಂಗ್ ನಂಬರ್ ಅಂತ ಇದ್ದಿದ್ದು ನಾವು ಮಾಡ್ಬೇಕಾದ್ರೆ. ಆರಾಧನಾ ಅವರಿಗೆ ಮುಂಚಿಂದನೂ ಇದೊಂದು ಸಾಂಗ್ ಇರುತ್ತಮ್ಮ, ನೀನ್ ಅದೇ ಹೇಳ್ತೀವಲ್ಲ ಹೀರೋಯಿನ್ಗಳಿಗೆ ಸಾಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ರಿಹರ್ಸ್ ಮಾಡಿಸಿ 4 days ಶೂಟ್ ಮಾಡಿದ್ದು. ದರ್ಶನ್ ಸರ್ ಫುಲ್ ಸಾಂಗ್ ಅಲ್ಲಿ ಒಂದು ಹುಡುಗಿ ಫಸ್ಟ್ ಟೈಮ್ ಮಾಡ್ತಿದ್ದೆ, ಅವಳೊಂದು ಡೆಬ್ಯೂ ಇದೆ, ಅವಳಿಗೆ ಮೂಮೆಂಟ್ಸ್ ಕೊಡು, ಏನಿದೆ ಅವಳೇ ಹೈಲೈಟ್ ಆಗಲಿ, ಶಾರ್ಟ್ಸ್ ಚೆನ್ನಾಗಿ ಅವಳಿಗೆ ಇಡು, ನಾನು ಬಿಡು, ನಾನು ಓಡಾಡ್ಕೊಂಡಿರ್ತೀನಿ ಅಂತ ತೊಂದಿಲ್ಲ, ನೀನು ನನ್ನ ಕಾನ್ಸಂಟ್ರೇಟ್ ಮಾಡಬೇಡ ಅಂತ ಅಂದ್ಬಿಟ್ಟು ಅವರು ಖುದ್ದಾಗಿನೂ ಇದ್ದಾಗ ಆದಷ್ಟು ಆರಾಧನಾ ಹೈಲೈಟ್ ಆಗೋ ಥರನೇ ಮಾಡಿದಂಥ ಒಂದು ನೀವು ಮಾಡಿದ್ದು ಪ್ರಾಪರ್ ಒಂದು ಸಿನಿಮಾ ಹೀರೋಯಿನ್ ಒಂದು ಸ್ಟೇಜ್ ಮೇಲೆ ಮಾಡಿದ ತರ ನನಗೆ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಪ್ರಿಯಾಂಕಾ. ನೀನ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಮೂವ್ಮೆಂಟ್ಸ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಆ ಗ್ರೇಸ್ ಒಂದಿರುತ್ತೆ. ಒಂದು ಡ್ಯಾನ್ಸರ್ ಡ್ಯಾನ್ಸ್ ಮಾಡೋದಕ್ಕೂ ಒಂದು ಆಕ್ಟರ್ ಡ್ಯಾನ್ಸ್ ಮಾಡೋದಕ್ಕೂ ಒಂದು ಚಿಕ್ಕ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಒಂದು ಆಕ್ಟರ್ ಡ್ಯಾನ್ಸ್ ಮಾಡ್ತಿದ್ದಾರೆ ಇದು ಅಂತ ಅನ್ಸೋ ತರ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದು ನೀಟಾಗಿ ಹಂಗೆ ಶೂಟ್ ಮಾಡಿ ಎಡಿಟ್ ಮಾಡಿ ನಾವು ಫಿಲಮ್ ಅಲ್ಲಿ ಹಿಂಗ್ ಹಾಕೋಬಹುದು. ಆ ತರದ್ದು ಒಂದು ಸೀಕ್ವೆನ್ಸ್ ಯಾರು ಏನೋ ಕಂಪ್ಲೇಂಟ್ ಮಾಡಲ್ಲ. ಸೊ ಆ ತರದ್ದು ಒಂದು ಪರ್ಫಾರ್ಮೆನ್ಸ್ ಆಯ್ತು. ಎಲ್ಲೆಲ್ಲಿ ರಾಮ್ ಅವ್ರ ಜೊತೆ ಕಾಂಬಿನೇಷನ್ ಬಂತು ಅಲ್ಲೆಲ್ಲ ಇಂಟ್ರಾಕ್ಷನ್, ಅವ್ರು ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಾಗಿರ್ಬೋದು. ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದು ನನಗದು ತುಂಬಾ ಇಷ್ಟ ಆಯ್ತು. ವೆಲ್ ಕೋರಿಯೋಗ್ರಾಫ್ಡ್ ಆಲ್ಸೋ ದ ಹೋಲ್ ಸೀಕ್ವೆನ್ಸ್. ಥ್ಯಾಂಕ್ ಯು ಸರ್. ಐ ಲೈಕ್ ಇಟ್. ಥ್ಯಾಂಕ್ ಯು. ನಿಶ್ವಿಕಾ ಅವರೇ. ಪ್ರಿಯಾಂಕಾ, ಯು ಆರ್ ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಒಂದು ಹೀರೋಯಿನ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೋ ಹಾಗೆ ಪರ್ಫಾರ್ಮ್ ಮಾಡಿದೆ. ಈ ಸಾಂಗ್ ನಾನು ಅಕಸ್ಮಾತ್ ರಿಲೀಸ್ ಆಗಿದ್ರೆ ನಿನ್ನ ರಿಪೀಟ್ ಅಲ್ಲಿ ನೋಡ್ತಾ ಇದ್ದೆ ನಾನು. ನಿನ್ ಫೇಸ್ ಅಷ್ಟು ಕ್ಯೂಟ್ ಆಗಿತ್ತು, ನಿನ್ ಬಾಡಿಲ್ ಗ್ರೇಸ್ ಇತ್ತು. ಥ್ಯಾಂಕ್ ಯು ಮ್ಯಾಮ್. ಯು ರಾಕ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್. ಪ್ರಿಯಾ. ಎಸ್ ಮ್ಯಾಮ್. ನಿನ್ ಫೇಸ್ ಅಲ್ಲಿ ತುಂಬಾ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇತ್ತು. ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರಿ. ಆ ಸಾಂಗ್ ಎಷ್ಟಿದೆಯೋ ಅಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಇದು ಸಿನಿಮಾ ಡ್ಯೂಯೆಟ್ ಅಂದ್ರೆ ಇದು. ನಾವು ನಿನ್ ಜೊತೆ ಇದ್ದ ನಾನು ಖುಷಿಯಾಗಿರ್ತೀನಿ, ನಿನ್ ಕಂಡ್ರೆ ನನಗೆ ಇಷ್ಟ, ನೀನ್ ನನ್ನ ಜೊತೆಗಿರು, ನನ್ ಬಿಟ್ಟು ಓಡ್ಬೇಡ, ಎಲ್ಲವೂ ತೋರಿಸೋದು ಒಂದು ಹಾಡಿನ ಮೂಲಕ. ಆ ಎಲ್ಲ ಭಾವನೆ ನೀ 5 ನಿಮಿಷದಲ್ಲಿ ಬರಬೇಕು. ಅದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ರೆ ಪ್ರಿಯಾಂಕಾ, ಸೂಪರ್ಬ್. ಥ್ಯಾಂಕ್ ಯು ಸರ್. ರಾಮ್, ಯು ಆರ್ ಸಚ್ ಅ ನೈಸ್ ವ್ಯಾಲ್ಯೂ ಅಡಿಷನ್. ಎಷ್ಟು ಬರಬೇಕೋ ಅಷ್ಟು ಬಂದು ಕರೆಕ್ಟ್ ಸಪೋರ್ಟ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಬಿಗ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಏನಂದ್ರೆ ಈ ಸಾಂಗ್ ಯಾರ್ದು? ದರ್ಶನ್ ಸರ್, ಆರಾಧನಾ ಅವರು. ಡೈರೆಕ್ಷನ್ ಮಾಡಿದ್ ಯಾರು? ತರುಣ್ ಸುಧೀರ್ ಸರ್. ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವ್ರು ಯಾವ ಕಲರ್ ಜಾಕೆಟ್ ಹಾಕೊಂಡಿದ್ದಾರೆ? ರೆಡ್ ಕಲರ್. ನಾನ್ ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ? ರೆಡ್. ತರುಣಿ ಅಷ್ಟೇ ಅಲ್ಲ, ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಿಶ್ವಿಕಾ, ಪ್ರೇಮ ಮ್ಯಾಮ್, ನಾವೆಲ್ಲ ಯಾಕೆ ಈ ಪಸಂದ್ ಆಗೋನೆ ಸ್ಟೆಪ್ಪು ತರುಣರ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಡ್ಯಾನ್ಸ್ ಮಾಡಬಾರ್ದು? ಸೂಪರ್ ಮ್ಯಾಮ್.
ಪ್ರೇಮ ಮ್ಯಾಮ್, ರಮೇಶ್ ಸರ್, ತರುಣ್ ಹಾಗೂ ನಿಶ್ವಿಕಾ. ಈಗ ರಿವ್ಯೂಸ್ ಆಯ್ತು, ಡಾನ್ಸ್ ಪರ್ಫಾರ್ಮೆನ್ಸ್ ಆಯ್ತು, ಸ್ಟಾರ್ ರೇಟಿಂಗ್ಸ್ ಅಂತ ಕೊಡ್ತಾರೆ, ಅದನ್ನ ಕೇಳೋಣ. ಓಕೆನಾ ನಿಶ್ವಿಕಾ, ನಿಮ್ಮಿಂದ ಶುರು ಮಾಡೋಣ. ಫಾರ್ ಮೀ 4.5. ಲವ್ಲಿ. ಪ್ರೇಮ ಮ್ಯಾಮ್ 4 stars. ತರುಣ್. See, we are basically judging the contestant only. True. Not the choreographer, not the guest. Only contestant na matra ನಾವು judge ಮಾಡ್ತಾ ಇರೋದು. For that, it is a 5. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಪ್ರಿಯಾಂಕಾ, ಸೂಪರ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ. ಅಂಡ್ ರಾಮ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡೋದಕ್ಕೆ, ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಪ್ರೀತಿಯ ಪಿಸು ಮಾತುಗಳಿಗೆ ಹೆಜ್ಜೆಗಳನ್ನ ಈಗ ನಾವು ಸೇರಿಸ್ತಾ ಪರ್ಫಾರ್ಮೆನ್ಸ್ ನೋಡೋಣ. ಸ್ವಾಗತಿಸಿ ಚಿತ್ರದುರ್ಗದ ಗಗನ ವಿತ್ ಅಮೃತಧಾರೆ ಧಾರಾವಾಹಿಯ ಪಾರ್ಥ. ಗಗನ, ಇದನ್ನ ಯಾವ ಪ್ರೋಗ್ರಾಮ್ ಅಲ್ಲಿ ಮಿಸ್ ಆಯ್ತು ಅಂತ ಏನಾದ್ರೂ ಇಲ್ಲಿ ಮಾಡಿಲ್ಲ ತಾನೆ? ಇದು ಟೋಟಲಿ ಫ್ರೆಶ್ ಐಡಿಯಾ, ಸೊ ಎಲ್ಲೂ ಮಿಸ್ ಆಯ್ತು ಅಂತ ಏನು ಮಾಡಿಲ್ಲ. ಸೊ ಪಾರ್ಥ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಏನಾಯ್ತು? ಇವ್ರದ್ರಲ್ಲಿ ಒಂದು ಅರ್ಧ ಕಲರ್ ನನಗಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿದ್ವಿ. ಇವರಲ್ಲಿ ಅರ್ಧ ಕಲರ್ ಇದ್ದಿದ್ರೆ ನಾನು ಎಷ್ಟು ಚೆನ್ನಾಗಿ, ನಿಮ್ಮ ಕಲರೇ ಚೆನ್ನಾಗಿದೆಯಲ್ಲ. ಇವರಷ್ಟಿಲ್ವಲ್ಲ ಮ್ಯಾಮ್. ಆದ್ರೆ ಏನು ಪಾರ್ಥ, ನಿಮ್ಮ ಬಣ್ಣವನ್ನ ಅವರು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದ್ರು ಕೂಡ ಗೆಲ್ಲಲಾಗ್ತಾ ಇಲ್ವಲ್ಲ, ಹೇಗಿದ್ದು ಸಾಧ್ಯ? ನಾನು ಅವ್ರನ್ನ ಗೆಲ್ಲಲಾಗ್ತಾ ಇಲ್ಲ. ನೀವು ಅವ್ರನ್ನ ಗೆಲ್ಬೇಕು ಅಂತ ಇದ್ದೀರಿ ಮೇಡಮ್, ಟ್ರೈ ಮಾಡ್ಬೇಕಷ್ಟೇ. ಪಾರ್ಥ ಅವರು ಸರ್ಪ್ರೈಸ್, ಓ ವಾಹ್, ವಾಟ್ ಇಸ್ ದಿಸ್, ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ ಅನ್ನೋ ತರ. ನಿಮ್ಗೆ
ನಿಮ್ಗೆ ಏನ್ ಅನ್ಸ್ತು ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ಡೈರೆಕ್ಟ್ರೆ? ಒಂದು ಪಲ್ಲವಿ ಚರಣದಲ್ಲಿ ಒಂದು ಲೈನ್ಸ್ ಬರುತ್ತೆ ಹಾ. ಸರಿನಾ, ನಿನ್ನ ನಗೆಯೇ ಸಾಕು, ನಿನ್ನ ಆ ಥರದ್ದೇನೋ ಒಂದು 3 ಲೈನ್ ಬರುತ್ತೆ. ಸಾಕು ಹಾ. ಅದು ಹೆಂಗಿತ್ತು ಅಂತಂದ್ರೆ ರಿಯಲ್ ಲೈಫ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಹುಡುಗನಿಗೆ ಅನ್ನೋ ರೇಂಜ್ಗೆ ಫೀಲ್ ಮಾಡ್ಕೊಂಡು ಗಗನ ಅದನ್ನ 3 ಲೈನ್ ಇದೆ ಅಲ್ಲಿ. ಹಾ, ಯಾಕಂತಂದ್ರೆ ಅವ್ರು ನೋಡಿದಾಗ ನನಗೆ ಅವ್ನು ಆಕ್ಟ್ ಮಾಡ್ತಿದ್ದಾರೆ, ಅದಕ್ಕೇನ್ ಬೇಕು ಪರ್ಫಾರ್ಮ್ ಮಾಡ್ತಿರೋದು ಅನ್ಸುತ್ತೆ. ಗಗನನ್ ನೋಡಿದಾಗ ಅಂತೂ ನನಗೆ ಇಲ್ಲ ಇವನೇ ನನ್ನ ಲವರ್, ನನ್ನ ಲೈಫ್ ಅಲ್ಟಿಮೇಟ್ ಇದು, ಇವ್ನು ಬಿಟ್ರೆ ಇನ್ನೇನಿಲ್ಲ ನನಗೆ, ನಾನು ಹೇಳ್ಬೇಕು ಇವ್ನಿಗೆ ಎಲ್ಲಾನು ಇವಾಗ ಸಿಕ್ಕಿದ್ದೇನೆ, ಹತ್ರ ಸಿಕ್ಬಿಟ್ಟಿದ್ದಾನೆ ಇವಾಗ, ನಾನು ಬಿಡಲ್ಲ ಇದು ಅಂತ ಅಂದ್ಬಿಟ್ಟು ಅಷ್ಟು ಇನ್ವಾಲ್ವ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಂಗೆ ಅನಿಸ್ತು. ದಟ್ಸ್ ಆಲ್ಸೋ ಗುಡ್. ಅಷ್ಟು ನ್ಯಾಚುರಲ್ ಆಗಿ ಅನ್ಸುತ್ತೆ ರಿಯಲ್ ಆಗಿ ಮಾಡ್ತೀವೋ ಆಕ್ಟಿಂಗ್ ಏನೋ ಗೊತ್ತಿಲ್ಲ ನನಗದು. ಅಷ್ಟು ಎಮೋಷನಲಿ ಮಾಡಲ್ಲ ಅದಷ್ಟು ಪೋರ್ಷನ್ಸ್. ಡ್ಯಾನ್ಸ್ ಅಷ್ಟೇ ಕ್ಯೂಟ್ ಆಗಿತ್ತು ಗಗನ. ನಾನು ಹೇಳಿಲ್ವಾ ನಿನ್ನ ಎಂಜಾಯ್ ಮಾಡ್ತೀಯಮ್ಮ, ನಿನ್ನ ಪೋರ್ಷನ್ಸ್ ನೀನು ಎಂಜಾಯ್ ಮಾಡ್ತೀಯಾ, ನನಗೆ ಈ ಸ್ಟೇಜ್ ಸಿಕ್ಕಿದೆ, ನನಗೊಂದು ಏನೋ ಒಂದು ಅವಕಾಶ ಸಿಕ್ಕಿದೆ, ನಾನು ಇದನ್ನ ಎಂಜಾಯ್ ಮಾಡಬೇಕು, ನನ್ನ ಪ್ರೋಸೆಸ್ ಅದೇ ಹೇಳ್ತಾರೆ, ರಿಸಲ್ಟ್ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ಳಲ್ಲ, ಇದನ್ನ ಎಂಜಾಯ್ ಮಾಡ್ತಿದ್ಯಾ. ಆ ಲೆಗ್ನಲ್ಲಿ ನೋಡಿದಾಗ ಇಟ್ ವಾಸ್ ವೆರಿ ಕ್ಯೂಟ್. ಬೋತ್ ಆಫ್ ಯು ತುಂಬಾ ಕ್ಯೂಟ್ ಆಗಿದೆ ಅಂತ ಅನಿಸ್ತು ನನಗೆ, ಸಾಂಗ್ ಅಂಡ್ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಸೋ ನೈಸ್ ತರುಣ್, ಸೋ ನೈಸ್. ಸರಿ, ನಿಮ್ ಸ್ಟೈಲ್ ಅಲ್ಲಿ ಪಾರ್ಥಾಗ ಏನಾದ್ರು ಹೇಳ್ಬೇಕು ಅಂದ್ರೆ ಏನಾದ್ರು ಹೇಳಿ ನೋಡೋಣ. ಅವರು ಸೀರಿಯಲ್ ತಗೊಂಡೆ ಹೇಳ್ತೀನಿ. ಅವ್ರ ಸೀರಿಯಲ್ ಅಲ್ಲಿ ಅವರು ಬಾವುನ್ ತಮ್ಮ ಅಂತ ಫೇಮಸ್. ವಿಷ್ಣುವರ್ಧನ್ ಒಂದು ಹಳೆ ಮೂವಿ ಇದೆ ಅಲ್ಲ, ಅದರಲ್ಲಿ ಅದಕ್ಕೆ ತಂಗಿ ಬಾವುನ್ ತಮ್ಮ ಅಂತ ಹೇಳ್ತಾರಲ್ಲ, ಇವ್ರ ಸೀರಿಯಲ್ ಅಲ್ಲೂ ಹಂಗೆ. ಇವರು ಬಾವುನ್ ತಮ್ಮ, ಇವ್ರ ಪೇರ್ ಬಂದ್ಬಿಟ್ಟು ಅದಕ್ಕೆ ತಂಗಿ ಅಂತ. ಸೊ ಅದ್ರದ್ದೇ ಬಾವುನ್ ತಮ್ಮ ಅಂತಾನೆ ನಾನು ತಗೊಂತೀನಿ. ಎಲ್ಲ ಸೀರಿಯಲ್ ನೋಡ್ತಾಳೆ ಅವಳು. ಝೀದೆ. ಹಾಯ್ ಬಾವುನ್ ತಮ್ಮ, ನಮ್ಮ ರಮೇಶ್ ಸರ್ ಫಿಲಮ್ ರಾಮಶ್ಯಾಮ ಬಾಮ, ನೀನೇ ನನ್ನ ಬಾಳಿನ ಪ್ರೇಮ ಚಂದ್ರಮ, ನೀನು ಸಿಕ್ಕಿಲ್ಲ ಅಂದರೆ ನಾನು ಹೋಗ್ತೀನಿ ಕೋಮ, ನಮ್ಮಿಬ್ಬರನ್ನ ಒಂದು ಮಾಡು ಕಾಟೇರಮ್ಮ. ಏನ್ರಿ ಅದಕ್ಕೆ ತಂಗಿ ಇದು ಸೂಪರ್. ನಿಶ್ವಿಕಾ, ಹೇಗ್ ಅನ್ಸ್ತಿದ್ದೀರ ಪರ್ಫಾರ್ಮೆನ್ಸ್? ನಮಸ್ತೆ ಪಾರ್ಥ. ಹಾಯ್. ಹಾಯ್ ಹಾಯ್ ಗಗನ. ಹಾಯ್ ಮ್ಯಾಮ್. ಇಲ್ಲಿವರೆಗೂ ನಾನು ನೋಡಿದ್ರಲ್ಲಿ ಗಗನ ಒಬ್ಳೆ ಪಾಪ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿ ಲಿರಿಕ್ಸ್ ನಿಜವಾಗ್ಲೂ ಹಾಡಿದ್ದು, ಫೀಲ್ ಮಾಡ್ಕೊಂಡು ಹಾಡಿದ್ದು. ಕೆಮಿಸ್ಟ್ರಿ ಅಂದ್ರೆ ಕೂಡ ಅವ್ರು ಅಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ. ಹೆಂಗೆ ಅಂದ್ರೆ ಅಲ್ಲಿ ಇಬ್ರು ಹೋಗ್ಬಿಟ್ಟು ಒಂದ್ ಸ್ಟೆಪ್ ಮಾಡ್ತಾರೆ, ಈ ಕಡೆ ತಿರ್ಗ್ಬಿಟ್ಟು ಕಾಲೇಜ್ ಈ ಕಡೆ ತಿರ್ಗ್ಬಿಟ್ಟು ಅವಳು ಈ ಕಡೆನೂ ಅವನ್ನೇ ನೋಡ್ತಾ ತಿರುಗಿದ್ಲು. ಬಿಕಾಸ್ ಯುವರ್ ಟುಗೆದರ್ ಡ್ಯಾನ್ಸಿಂಗ್, ಇಬ್ರು ಜೊತೆ ಡ್ಯಾನ್ಸ್ ಮಾಡ್ಬೇಕು. ಇಡೀ ಸಾಂಗ್ ಅಲ್ಲಿ ಅವ್ರಿಬ್ರನ್ನ ಮಾತ್ರ ನೋಡ್ಕೊಂಡು ಅವಳು ನೋಡಿ ಅವ್ರ ಕಾಲು ಕೈಯೆಲ್ಲ ಅವರು ಡ್ಯಾನ್ಸ್ ಮಾಡ್ತಾ ಇದೆ, ಬಟ್ ಮುಖ ಕಣ್ಣು ಅವ್ರು ತಿರುಗಿಸಿದ್ರು, ಈ ಕಡೆ ತಿರುಗಿಸಿದ್ರು ನೋಡ್ತಾನೆ ಇದ್ದಾರೆ. ಹೌದು, ಖುಷಿ, ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಇದೆ. ಹೌದು, ಪಾರ್ಥ ಬಂದಿದ್ದಾರೆ. ಪಾರ್ಥ ಬಂದಿದ್ದಾರೆ. ಅಂದ್ರೆ ನಿಜವಾಗ್ಲೂ ಯಾರಾದ್ರೂ ಇವತ್ತು ಮಹಾನಟಿಲಿ ಡಾನ್ಸ್ ನ ಇಷ್ಟಪಟ್ಟು ಬಂದಿರೋ ಹೀರೋ ಜೊತೆ ಮಾಡ್ತಿದಾರೆ ಅಂದ್ರೆ ಅದು ಗಗನನೇ. ಶಿ ಇಸ್ ಸೋ ಹ್ಯಾಪಿ ದಟ್ ಪಾರ್ಥ ಬಂದಿದ್ದಾರೆ ಅಂತ ಹೇಳಿ. ಪಾರ್ಥ, ನೀವು ಸಿಂಗಲ್ಲ? ಇಲ್ಲ, ಸಾರಿ ಗಗನ, ಇಟ್ಸ್ ಓಕೆ ಮಾ. ಹಿಂಗೆ ಆಗೋದು, ನನಗೂ 10 ಸೀಸನ್ ಇಂದ ಹಿಂಗೆ ಆಯ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಹೇಳಿ ಗಗನ, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು ಅಂತ ಆಸೆ ನಿಮಗೆ? ನನ್ನ ಡ್ರೀಮ್ ಬಾಯ್ಗೆ ರಮೇಶ್ ಸರ್ ಥರ ಮೀಸೆ ಇರಬೇಕು, ತರುಣ್ ಸರ್ ಥರ ಡಿಂಪಲ್ ಇರಬೇಕು. ಫಸ್ಟ್ ಏನೋ ರಮೇಶ್ ಅರವಿಂದ್ ಸರ್ ತರ ಮೀಸೆ ಇರಬೇಕು, ತರುಣ್ ಸರ್ ಥರ ಡಿಂಪಲ್ ಇರಬೇಕು, ನಮ್ಮ ಡಿ ಬಾಸ್ ಥರ ಹೈಟ್ ಇರಬೇಕು. ಆಮೇಲೆ ಇದೆ ಅವಳಿನ್ನ ಇದೆ. ಇದೆಲ್ಲ ಲುಕ್ಸ್ ವೈಸ್ ಆದ್ರೆ ಅವನು ಫಸ್ಟ್ ಅವ್ರ ಅಮ್ಮ ಅವ್ರ ಅಕ್ಕ ತಂಗಿರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ. ಮನೇಲಿರೋ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಅಂದ್ರೆ ಅವ್ನು ಯಾವುದೇ ಹುಡುಗಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಅನ್ನೋದು ನನ್ನ ಭಾವನೆ. ಸರಿ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಸದ್ಯಕ್ಕೆ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡಿಲ್ಲ ಮ್ಯಾಮ್. ಅನುಶ್ರೀಕ್ ಆದ್ಮೇಲೆ ಆಗೋಣ ಅಂತ ಅನ್ಕೊಂಡಿದ್ದೆ. ಬೇಡ ಆ ಥರ ಕಂಡೀಷನ್ಸ್ ಎಲ್ಲ ಇಟ್ಕೋಬೇಡಿ. ಹೌದು, ಪ್ಲೀಸ್ ದಯವಿಟ್ಟು. ನಾನು ಚಾನ್ಸೇ ಇಲ್ಲ ಸರ್. ಬೇಕಾದ್ರೆ ಯೂಟ್ಯೂಬ್ ನೋಡಿ ನಿನ್ ಮದುವೆ ಡಿಸೈಡ್ ಮಾಡ್ಕೋ, ಯಾಕಂದ್ರೆ ಅಲ್ಲಿ ವಾರ ಆಗ್ತಾ ಇದೆ. ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಅವಳೇ ಶೋ ಮಾಡ್ಬಿಡು. ಕರೆಕ್ಟ್. ಅಲ್ಲ ಅನು, ಎಲ್ಲರಿಗೂ ಕೇಳ್ತಾ ಇದ್ದೀರಾ, ನೀವ್ ಹೇಳಿ ನಿಮ್ಗೆ ಹೆಂಗಿರ್ಬೇಕು ಅಂತ. ಅಕ್ಕ ನಿನ್ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಇಲ್ಲ, ನನಗೂ ನಿಶ್ವಿಕಾ ಹೇಳ್ದಂಗೆ ಅಫ್ಕೋರ್ಸ್ ಲುಕ್ ವೈಸ್ ಟಾಲ್ ಡಾರ್ಕ್ ಹ್ಯಾಂಡ್ಸಮ್ ಆಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು. ನನ್ನನ್ನು ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಆ ಥರ ಹುಡುಗನೇ ನನಗೆ ಬಹಳ ಇಷ್ಟ. ಇನ್ನೂ ಸಿಕ್ಕಿಲ್ಲ ಅಂತ
ಸರ್ ನನಗೊಂದು ಆಶೀರ್ವಾದ ಮಾಡ್ಬಿಡಿ, ವಿಶ್ ಮಾಡಿ ಸರ್, ಮುಂದಿನ ವರ್ಷ ಮದ್ವೆ ಆಗ್ಲಿ ಅಂತ ಹೇಳಿ. ಮುಂದಿನ ವರ್ಷ ಎಲ್ಲ ವೆಯ್ಟ್ ಮಾಡ್ಬೇಕಾಗಿಲ್ಲ ನೀವು. ಹೌದಾ ಸರ್? ಹಾ, ಈ ಸೀಸನ್ ಮುಗಿತಿದ್ದಾಗೆ, ಮಹಾನಟಿ ಮುಗಿತಿದ್ದಾಗೆ ಮದುವೆ. ಮ್ಯಾಮ್ ಅವಾಗ ಮದುವೆ ಸೀಸನ್ ಇಲ್ಲ. ಈ ಮಹಾನಟಿ ಮುಗಿದ್ಮೇಲೆ ಮದ್ವೆ ಸೀಸನ್ ಇರೋದಿಲ್ವಂತೆ. ಆಗ್ಲಿ, ದೊಡ್ಡವ್ರ ಬಾಯಿ ಹರಕೆ ಆಗಿ ಹಾಗೆ ಆಗತ್ತೆ. ಅನುಶ್ರೀ ಮದ್ವೆ ನೀವು ನೋಡ್ತಿರ ನೋಡ್ರು. ಓಕೆ, ಈಗ ಫಸ್ಟ್ ಟೈಮ್ ಗಗನ ಕೊರಿಯೋಗ್ರಾಫರ್ ಜೊತೆ ಡಾನ್ಸ್ ಎಲ್ಲ ಮಾಡಿದಿರಲ್ಲ, ಯಾರು ಕೊರಿಯೋಗ್ರಾಫರ್? ಹೌದು, ಯಾರು? ರಾಹುಲ್ ಮಾಸ್ಟರ್. ನಾನು ರಾಹುಲ್ ಮಾಸ್ಟರ್ಗೆ ಏನೋ ಕೊಡಬೇಕು ಅಂತ ತಂದಿದ್ದೀನಿ, ಅವ್ರು ಪ್ಲೀಸ್ ಬರಬೇಕು. ರಾಹುಲ್ ಮಾಸ್ಟರ್ಗೆ ಡಿಂಪಲ್ ಇದೆಯಾ ನೋಡಿ ಯಾವ್ದಕ್ಕೂ. ಅಲ್ಲಿ ನೋಡಿ ಮಾಸ್ಟರ್, ಒಂದ್ ನಿಮಿಷ. ಇಲ್ಲ ಇಲ್ಲ ತರುಣ್, ಡಿಂಪಲ್ ಇಲ್ಲ. ಪಾಪ ಇವರು ನನಗೆ ಇಷ್ಟಪಟ್ಟೋ ಗೊತ್ತಿಲ್ಲ, ಕಷ್ಟಪಟ್ಟಂತೂ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಇವರಿಗೆ ಕಾಣಿಕೆ ಅಂತ 101 ರೂಪಾಯಿ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಕಾಣಿಕೆಯ ರೂಪದಲ್ಲಿ ಎಲ್ಲಡಿಕೆ ಇಲ್ಲ, ಬೇಜಾರು ಮಾಡ್ಕೊಂಬೇಡಿ ಪ್ಲೀಸ್ ತಗೊಳ್ಳಿ. ಆಶೀರ್ವಾದ ತಗೋ, ಆಶೀರ್ವಾದ. ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ನನ್ನ ಬಗ್ಗೆ? ಇವಳೇ ಕೇಳ್ತಾ ಇದ್ದಾಳೆ. ಹೂವನ್ನು ತಗೊಂಬಂದ್ರೆ ನೆಕ್ಸ್ಟ್ ಟೈಮು ಹೇಳಕ್ ಇಷ್ಟಪಡ್ತೀನಿ. ಮ್ಯಾಮ್ ಹುಡುಗನ ಕಡೆ ಅಲ್ವಾ ಮ್ಯಾಮ್ ಹೂವು ಹಣ್ಣು ತರೋದು, ಹುಡುಗಿ ಕಡೆ ತರ್ತಾರ? ನಾನು ಹೇಳ್ದೆ ನಿಮ್ಗೆ, ಯಾವುದಕ್ಕೂ ಈ ಹುಡುಗಿಯಿಂದ 5 ಫೀಟ್ ದೂರ ಇರಿ ಮಾಸ್ಟರ್ ನೀವು. ಅದಕ್ಕೆ ಆಚೆ ಇದ್ದೆ. ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಈಗ ರಿವ್ಯೂಸ್ ಕೇಳಿದ್ವಿ, ಸ್ಟಾರ್ ರೇಟಿಂಗ್ಸ್ ಕೇಳೋಣ. ಕೆಂಪು ಜಾಕೆಟ್ ಹಾಕೊಂಡ್ರು ಅಂತ ನಮ್ ಹುಲಿ 4 stars. 4 stars. ಬಾಯ್ ಕ್ಲೋಸ್. ಪ್ರೇಮ ಮ್ಯಾಮ್ 3.5. 4 starsಗೆ ಶಿ ವಾಸ್ ಲೈಕ್ ದಿಸ್. 3.5 ಲೈಕ್ ನಿಶ್ಚಿಕಾ. ಇಲ್ಲಿಂದ ಎಲ್ಗೋ ಹೋಗ್ತಾ ಇದೆ ರೇಂಜು. 4.5. I really loved it. Our face. Nice. 4, 3.5, 4.5. ಸಿಂಗಲ್ ಆಗಿ ಎಲ್ಲರ ಹಾರ್ಟ್ಗಳನ್ನ ನಿಮ್ಮ ಪರ್ಫಾರ್ಮೆನ್ಸ್ ಇಂದ ಗೆದ್ದಿದ್ದೀರಾ. ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಅಂಡ್ ಪಾರ್ಥ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಹುಡುಗಿಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಗಾಳಿಯೋ ಗಾಳಿಯೋ ಆಹಾ ಪ್ರೇಮ ಗಾಳಿಯೋ, ಈ ಗಾಳಿಯಲ್ಲೇ ತೇಲಾಡ್ತಾ ಪ್ರೀತಿಯ ರೋಮಾಂಚನದ ಕ್ಷಣಗಳನ್ನ ವೇದಿಕೆ ಮೇಲೆ ತರ್ತಿದ್ದಾರೆ. ಸ್ವಾಗತಿಸಿ ಕಾರವಾರದ ಶ್ವೇತಾ ಭಟ್ ವಿತ್ DKD ವಿನ್ನರ್ ಸದ್ವಿನ್.
ಅನ್ನೋದಿದೆಯಲ್ಲ ಅದು ನಿಜವಾಗ್ಲೂ ಅಷ್ಟು ಈಸಿ ಅಲ್ವೇ ಇಲ್ಲ. ಮೀಟರ್ ಬೇಕು, ಇಲ್ಲಿಂದ ಒಂದು 10 ಅಡಿ ಅಲ್ಲ, ಒಂದು 2 ಹೆಜ್ಜೆ ಮೇಲೆ ಹೋಗೋಕ್ಕೂ ಕೂಡ ಮೀಟರ್ ಬೇಕು. ಅದನ್ನ ಆಕೆ ಅಷ್ಟು ಗ್ರೇಸ್ಫುಲ್ ಆಗಿ ಮಾಡಿದ್ದಾರೆ. ಶ್ವೇತಾ, ನಮ್ಮೆಲ್ಲರನ್ನ ನೀವು ಸರ್ಪ್ರೈಸ್ ಮಾಡ್ಬಿಟ್ರಿ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸದ್ವೇನ್ ಮಗ, ಸೂಪರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್ ಪರ್ಫಾರ್ಮೆನ್ಸ್? ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಲ್ಲ, ಇದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಇದು. My God! What a performance, Shweta. What a performance. Stunner it was. ಥ್ಯಾಂಕ್ ಯು ಸೋ ಮಚ್ ಸರ್. He's an amazing dancer. I think ಅವ್ನು ನಮ್ಮ ಕಾಟೇರ ಈವೆಂಟ್ ಯಾವುದೋ ಒಂದು ಪರ್ಫಾರ್ಮ್ ಮಾಡ್ದಲ್ಲ ಮಗ, ನೀನು ಕಾಟೇರ ಈವೆಂಟಿಗೆ ಬಂದಲ್ಲೂ ಪರ್ಫಾರ್ಮ್ ಮಾಡಲು ಚೆನ್ನಾಗಿ ಮಾಡ್ದ ಹುಡುಗ. ಅವನ ಬಗ್ಗೆ ನಂಗೆ ಗೊತ್ತು. ಅಂಡ್ ನಿನ್ನ ಬಾಡಿ ಸ್ಟ್ರಕ್ಚರ್ಗೆ ನನಗೆ ಇದು ಪುಲ್ ಆಫ್ ಆಗುತ್ತಾ ಅಂತಾನೆ ನನಗೆ ಡೌಟ್ ಇತ್ತು. ಬಟ್ ಏನು 1 ಸೆಕೆಂಡ್ ಆ ಡೌಟ್ ಬರಲಿಲ್ಲ. ಗಾಳಿಯು ಏನ್ ಲಿಫ್ಟ್ಸ್ಗಳಾಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಅಷ್ಟು ಅದ್ಭುತವಾಗಿ ಮಾಡಿದ್ಯಮ್ಮ. ಡ್ಯಾನ್ಸ್ ಅಲ್ಲಿ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಒಂದು ಹೀರೋಯಿನ್ ಒಳ್ಳೆ ಡ್ಯಾನ್ಸ್ ಬಂತು ಅಂತಂದ್ರೆ ಅರ್ಧ ಗೆದ್ಲು ಅಂತಾನೆ ಲೆಕ್ಕ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ವಾಟ್ ಕೊರಿಯೋಗ್ರಫಿ ಅರುಣ್, ಸೂಪರ್ ಮಗನೇ, ಸೂಪರ್ ಕಣ ಮಗ. ಅರುಣ್, ಐ ಆಮ್ ಶೋರ್ ನೀನು ಈ ಥರದ್ದು ಹಲವಾರು ಆ್ಯಕ್ಟ್ಗಳು ಡಿಕೆಡಿನಲ್ಲಿ ಮಾಡಿರ್ತೀಯ, ಹಲವಾರು ಆ್ಯಕ್ಟ್ಗಳು ಮಾಡಿರ್ತೀಯ. ಬಟ್ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ವಿತ್ ದೀಸ್ ಕಂಟೆಸ್ಟೆಂಟ್ಸ್. ಥಾಟ್ ಪ್ರೊಸೆಸ್ಸೇ ತುಂಬ ಚೆನ್ನಾಗಿದೆ ನಿಂದು. ಎಲ್ಲಿ ಟೈಮಿಂಗ್ ಒಂದು ಸಿನಿಮಾ ಥರ ತೋರಿಸ್ತೇವೆ, ಒಂದು ಆ್ಯಕ್ಟ್ನ ಒಂದು ಸಿನಿಮಾ ಥರ ತೋರಿಸ್ತೇವೆ ಅಮ್ಮ. ನಾನು ಮಾಸ್ಟರ್ ಕಾರ್ಡ್ ಇದೆಯಾ ನಿನ್ನ ಹತ್ರ? ಆಯ್ತು, we will work together for sure we will work together. ತರುಣ್ ಅವರೇ, ಇದಕ್ಕೆ ನಾನು ಖಂಡಿತವಾಗ್ಲೂ ಸಾಕ್ಷಿನೇ ಹೌದು. ಯಾಕಂದ್ರೆ ತರುಣ್ ಡೈರೆಕ್ಟರ್ ಆಗಿ ಹೊಸ ನಾಯಕ ನಟಿಯರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹಾಗೇನೆ ಟೆಕ್ನಿಷಿಯನ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪೆಷಲಿ ಕೊರಿಯೋಗ್ರಾಫರ್ ಇವತ್ತು ಎಲ್ಲರಿಗೂ ಗೊತ್ತಿರೋದು ನಮ್ಮ ಭೂಷಣ್ ಮಾಸ್ಟರು, ಸಂತು ಮಾಸ್ಟರು, ಎಲ್ಲರಿಗೂ ಒಂದು ಫುಲ್ ಫ್ಲೆಡ್ಜ್ ಸಾಂಗ್ ಅನ್ನ ಕೊಟ್ಟಿದ್ದೆ ನಮ್ಮ ತರುಣ್ ಸುಧೀರ್ ಅವರು. ಸೊ ಅವರು ನಿಮ್ಮ ಹತ್ರ ಕಾರ್ಡ್ ಇದೆಯಾ ಅಂತ ಕೇಳ್ತಿದ್ದಾರೆ ಅಂತಂದ್ರೆ ಅವ್ರ ಮಾತಂದ್ರೆ ಮಾತು, ಕಾಟೇರಮ್ಮನ್ಗೆ ಕೊಟ್ಟು ಮಾತು ತರ ಅವರು ಅದನ್ನ ಪಾಲಿಸ್ತಾರೆ. ಅರುಣ್ ಮಾಸ್ಟರ್, he is so emotional. ಇರ್ಲಿ ಮಗ, ಹಾರ್ಡ್ ವರ್ಕ್ ಅನ್ನೋದು ಅದಿರುತ್ತೆ. ಯಾವತ್ತೋ ನಿನ್ನ ಎಫರ್ಟ್ ಆಗ್ತಾ ಇದ್ದಾಗ ಯಾವಾಗ ಒಂದ್ಸತಿ ಅದು ಫಲ ಕೊಡುತ್ತೆ. ಭೂಷಣ್ ಅಷ್ಟೇ, ನನಗೆ ಹಿಂಗೆ ಒಂದು ಸ್ಟೇಜ್ ಮೇಲೆ ಪರಿಚಯ ಆಗಿದ್ದು ಅಲ್ಲಿಂದನೇ ನಂದು ಒಂದು ಜರ್ನಿ ಶುರು ಆಗಿದ್ದಾಗಿರ್ಬೋದು, ಅಥವಾ ಸಂತು ಆಗಿರ್ಬೋದು, ಅಥವಾ ಧನು ಆಗಿರ್ಬೋದು, ಎಲ್ಲರ ಜೊತೆನೂ ನಾನು ಅವ್ರ ಕಾರ್ಡ್ಗಳು ತಗೊಂಡು ಫಸ್ಟ್ ಫಿಲಮ್ ನನ್ನ ಜೊತೆ ನಾನೇ ಜೊತೆಗೆ ಮಾಡಿದ್ದು. ಟ್ಯಾಲೆಂಟ್ ಎಲ್ಲಿದೆ ಅಂದ್ರೆ ನಾನೇನು ಅವಕಾಶ ಕೊಟ್ಟೇನೋ ಫೇವರ್ ಮಾಡ್ತಿಲ್ಲ ಮಗ. ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನನಗೆ ಬಳಕೆ ಆಗುತ್ತೆ, ಇಬ್ರು ಸೇರ್ಕೊಂಡಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಷ್ಟೇ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ಅವಕಾಶ ಅನ್ನೋದು ಯಾವಾಗ ಯಾರ ಮೂಲಕ ಸಿಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಮಾಡ್ಬೇಕಾಗಿರೋದು ಒಂದೇ, ಶ್ರದ್ಧೆ ಭಕ್ತಿಯಿಂದ ಪ್ರಯತ್ನ ಪಡ್ತಾನೇ ಇರಬೇಕು. ಫೈನಲಿ ತರುಣ್ ಸರ್ ಕಡೆಯಿಂದ ಒಂದು ಅವಕಾಶಕ್ಕೆ ಒಂದು ಕರೆ ಬರುತ್ತೆ ನೋಡಿ, ಅದು ನಿಜವಾದ ಗೆಲುವು. ಅರುಣ್ ಮಾಸ್ಟರ್, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ನಂದು ಕಾರ್ಡ್ ಇದೆ. ನಾನೊಂದು 800-900 ಸಾಂಗ್ ಮಾಡಿದ್ದೀನಿ ಬ್ಯಾಕ್ ಡ್ಯಾನ್ಸರ್ ಆಗಿ. ಮತ್ತೆ ತುಂಬಾ ಮಾಸ್ಟರ್ಗಳ ಜೊತೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ನಾನು ಮಾಸ್ಟರ್ ಕಾರ್ಡ್ ತಗೊಂಡಾಗ ಕೋವಿಡ್ ಬಂತು. ನಾನು ಹಂಗೂ ಟ್ರೈ ಮಾಡಿದೆ. ಬಟ್ ಯಾರೋ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಯಾವ ಸಾಂಗ್ ಮಾಡಿದ್ಯಾ, ಹಿಟ್ ಸಾಂಗ್ ಯಾವುದು ಅಂತ ಕೇಳ್ತಾರೆ. ನಾನು ಎಷ್ಟೊಂದ್ಸರಿ ತರುಣ್ ಸರ್ ಆಫೀಸ್ ಹತ್ರ ಹೋಗ್ಬೇಕಂತ ಹೋಗಿ ವಾಪಸ್ ಬಂದಿದ್ದೀನಿ. ಎಷ್ಟೊಂದ್ಸಲಿ ಚಾನ್ಸ್ ಕೇಳಕ್ ಹೋಗೋಣ ಅಂತ. ಅಂದ್ರೆ ಅದೇ ಟೈಮ್ ನೀವು ಹೋಗಿರೋದು ದೇವ್ರು ನೋಡಿದ್ದಾರೆ. ಆ ದೇವ್ರು ಇವತ್ತು ಅವ್ರಿಗೆ ಆ ಮೆಸೇಜ್ ಹೇಳಿದ್ದಾರೆ, ಅದಿಲ್ಲಿ ತಲುಪಿದೆ. ನೀವು ಹೋಗಿದ್ದು ವೇಸ್ಟೇ ಆಗಿಲ್ಲ ಮಾಸ್ಟರ್. ನೀವು ಹೋಗಿದ್ದಕ್ಕೆ ಅವಕಾಶ ಇವತ್ತು ನಿಮಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ಯು ಮಾಸ್ಟರ್. ಒಳ್ಳೇದಾಗ್ಲಿ ಮಾಸ್ಟರ್. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು ಸೋ ವೆರಿ ಮಚ್. ನಿಶ್ವಿಕಾ, ಶ್ವೇತಾ, ನನ್ಗೆಲ್ಲೂ ಅನ್ಸಿಲ್ಲ ಇದು ಮೊದಲನೇ ಬಾರಿ ನೀವು ಮಾಡ್ತಾ ಇದ್ದೀರಾ ಅಂತ. ಇನ್ಫ್ಯಾಕ್ಟ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಯು. ಬಿಕಾಸ್ ನಾನು ಅಂತ ಬಿಟ್ಟು ಸಿನಿಮಾ ಅಥವಾ ಸಾಂಗು ಅಥವಾ ಆ್ಯಕ್ಟು ಅಂತ ನಾವು ಯಾವಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವೋ ಅವಾಗ ಈ ಥರ ಹಿಟ್ ಕೊಡ್ತೀವಿ. Yes ma'am, thank you so much. ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸದ್ವಿನ್. ಇವತ್ತು ಎಷ್ಟೊಂದು ಜನ ನನಗೆ ಹಿತ್ತಲಕ ಕರಿಬೇಡ ಮಾವ ಅಂತ ಗುರುತಿಸ್ತಾರೆ, ಹೆಸರು ಮಾಡ್ತಾರೆ.
ಮಾಡ್ತಾರೆ. ಅದಕ್ಕೆ ಮೊದಲನೇ ಕಾರಣ ಒಂದು ಭೂಷಣ್ ಮಾಸ್ಟರ್, ಡೆಫಿನೆಟ್ಲಿ. ಬಟ್ ಆಫ್ಟರ್ ಭೂಷಣ್ ಮಾಸ್ಟರ್ ಪ್ರತಿ ಸತಿ ನನ್ನ ಹತ್ರ ಬಂದು ನನಗೆ ನೀಟಾಗಿ ಹೇಳ್ಕೊಟ್ಟು ಸಮಾಧಾನದ ಪೇಷನ್ಸ್ ಇಂದ ಹೇಳ್ಕೊಟ್ಟಿದ್ದು ಸದ್ವಿನ್ ಮತ್ತೆ ರಕ್ಷಿತಾ. ಅಂಡ್ ಇಬ್ರು ನಮ್ DKD ಕಂಟೆಸ್ಟೆಂಟ್ಸ್ ಇಬ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಜರ್ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು. ನಾನು ಅಷ್ಟು ದೊಡ್ಡವಳಲ್ಲ ನಿಮ್ಮ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಕ್ಕೆ, ಬಟ್ ಇಟ್ ವಾಸ್ ಮ್ಯಾಜಿಕ್ ಆನ್ ಸ್ಟೇಜ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಟು ಅಸ್. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮಾ ಮ್ಯಾಮ್, 3 ಜನನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಏರಿಯಲ್ ಲಿಫ್ಟಿಂಗ್ ಅಂತೂ ನನಗೆ ಐ ಆಮ್ ಸ್ಪೀಚ್ಲೆಸ್. ಸೀರಿಯಸ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಕೊರಿಯೋಗ್ರಾಫರು. ಮಾಸ್ಟರ್ ಗಾಳಿಯು ಗಾಳಿ. ಪ್ರೇಮಾ ಮ್ಯಾಮ್ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ಅಬ್ಬಾ, ಶ್ವೇತಾ ತುಂಬ ಚೆನ್ನಾಗಿ ಮಾಡಿದ್ರಿ. ನಾನು ಏನು ಮಾತಾಡಬೇಕು ಅಂತಲೇ ಅನಿಸಿಲ್ಲ. ನಾನು ಶಾಕ್ ಆಗ್ಬಿಟ್ಟೆ ನಿಮ್ಮ ಮೂಮೆಂಟ್ ನೋಡಿದ ತಕ್ಷಣ. ಸೀರಿಯಸ್ಲಿ ಮಸ್ತ್ ಅನ್ನಿಸ್ತು ನನಗೆ. ದಿಸ್ ಇಸ್ ಕಾಲ್ಡ್ ಕ್ರಿಯೇಟಿವಿಟಿ. ಗುಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಹುಶಃ ಇಲ್ಲಿ ನಡೆದಂಥ ಯಶಸ್ಸು, ಚಪ್ಪಾಳೆ ಇದೆಲ್ಲದರ ಒಂದು ಪಾಲು ಸಲ್ಲಬೇಕಾಗಿರೋದು ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್ಗೆ. ಈ ಹಾಡು, ಆ ಹಾಡಿಗೆ ಒಂದು ತೂಕ, ಆ ಹಾಡಿಗೆ ಒಂದು ಮ್ಯಾಜಿಕ್ ಫಸ್ಟ್ ಕೊಟ್ಟಿದೆ ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಮೇಶ್ ಅರವಿಂದ್ ಸರ್ಗೆ, ಪ್ಲೀಸ್. ಥ್ಯಾಂಕ್ ಯು. ಆ ಹಾಡು ಆ ಟೈಮಲ್ಲಿ ಖುಷ್ಬು ಅವರು ನಾನು ಮಾಡಿದ್ದು, ರವಿ ಸರ್ ಡೈರೆಕ್ಟ್ ಮಾಡಿದ್ರು. ಬಟ್ ಇವತ್ತು ಇದನ್ನ ನೋಡೋದಿಯಲ್ರಿ, ಒಂದು 5 ನಿಮಿಷ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ ಸರ್ ನೀವು 3 ಜನ. ಥ್ಯಾಂಕ್ ಯು ಸೊ ಮಚ್. ಸ್ಪೆಕ್ಟಾಕ್ಯುಲರ್, ಅಬ್ಸಲ್ಯೂಟ್ಲಿ ಸ್ಪೆಕ್ಟಾಕ್ಯುಲರ್. ಅಂಡ್ ಶ್ವೇತಾ, ಎಸ್ ಸರ್. ಓ ಗಾಡ್, ಈ ಚಾಲ್ ಬಾಸು ರಾಣಿ ಮಹಾರಾಣಿ ಚಿತ್ರದಲ್ಲಿ ಒಂದು ಹಳ್ಳಿ ಹುಡುಗಿ ಸಾಫ್ಟ್ ಆಗಿ ಒಂದು ಹೀರೋಯಿನ್ ಇರ್ತಾಳೆ, ದಿಢೀರಂತ ಅದೇ ಹೀರೋಯಿನ್ ಫುಲ್ ನಗರದ ಬೇಸಲ್ಲಿ ರಗಳೆ ಮಾಡ್ಬಿಡ್ತಾಳೆ. ಆತರ ನಾವು ನೋಡಿದ ಶ್ವೇತಾನೇ ಬೇರೆ ಇಲ್ಲಿವರೆಗೂ. ಇವತ್ತು ನೋಡಿದ ಶ್ವೇತಾ ವಾಸ್ ಟೋಟಲಿ ಸಂಬಡಿ ಎಲ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್. ಏನ್ ಖುಷಿ ಆಯ್ತು ಅಂದ್ರೆ ಯು ವೆಂಟ್ ಆಲ್ ದ ವೇ. ಹಗ್ಗು ವೈಲ್ಡ್ ಅದು ಒಬ್ಬ ಆಕ್ಟರ್ ಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ರೀ. ಸದ್ವಿನ್, ಅರುಣ್, ಗ್ರೇಟ್ ವರ್ಕ್ ಬಾಯ್ಸ್. ಸರ್ ಈಗ ನೀವು ಬಂದು ನನ್ನ ಜೊತೆ 1-2 ಸ್ಟೆಪ್ ಪ್ಲೀಸ್ ಸರ್, ಪ್ಲೀಸ್. ಏರಿಯಲ್ ನೇತಾಕ್ತೀರಾ? ಹಾಕಿದ್ರೆ ಬರ್ತೀವಿ. ಹೌದಾ ಸರ್? ವೇದಿಕೆಯಲ್ಲಿ ಮಾಡಿದ್ದು ನಾನಂತೂ ಯಾವತ್ತೂ ನೋಡಿಲ್ಲ. ಅದು ಆನ್ ಸ್ಪಾಟ್ ಟ್ರೈನಿಂಗ್ ಏನು ಇಲ್ಲದೆ ಬಂದು ಮಾಸ್ಟರ್ ಹತ್ರ ಕೇಳ್ಕೊಂಡು ಟಕ್ ಅಂತ ಮಾಡಿದ್ರಲ್ಲ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದೆಲ್ಲ ಅಭ್ಯಾಸನೇ ಇಲ್ಲ, ಬಟ್ ಇಟ್ ಲುಕ್ ಸೋ ಇಂಟ್ರೆಸ್ಟಿಂಗ್. ಶ್ವೇತಾ ಮಾಡಿದಾಗ ಬಹಳ ಖುಷಿ ಆಯ್ತು ನನಗೆ. ಅರುಣ್, ಸದ್ವಿನ್, ಶ್ವೇತಾ,
ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ ಆಗಿ ಈ ಪರ್ಫಾರ್ಮೆನ್ಸ್ ನ ಟೆಲಿಕಾಸ್ಟ್ ಆದ್ಮೇಲೆ ರೆಕಾರ್ಡ್ ಮಾಡಿ ಖುಷ್ಬುಗೆ ಕಳಿಸಿ ಹೇಳ್ತೀನಿ, ನಾವು ಮಾಡಿದ್ದೀನಿ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂತ. ಡೆಫಿನೆಟ್ ಆಗಿ ಸರ್ ಕಳ್ಸ್ತೀರ ಮೆಸೇಜ್ ಜೊತೆ, ಇದು ಮಹಾನಟಿ, ಅವರು ಒಂದು ಮಹಾನಟಿ, ಬಂದ್ರೆ ಒಂದು ಎಪಿಸೋಡ್ ಚೆನ್ನಾಗಿರುತ್ತೆ ಅಂತ ಒಂದು ಹೇಳಿ ಸರ್. ಡೆಫಿನೆಟ್ ಆಗಿ ಬರ್ಸಿದ ವೆರಿ ಸ್ವೀಟ್ ಲೇಡಿ, ಡೆಫಿನೆಟ್ ಆಗಿ ಬರ್ತಾರೆ. ಅಂಡ್ ನನಗೆ ಇನ್ನೊಂದು ಬಹಳ ಇಷ್ಟ ಆಗಿದೆ ಏನಂದ್ರೆ, ಸರ್ ಅಲ್ಲಿ ಏರಿಯಲ್ ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಪ್ರೇಮ ಮ್ಯಾಮ್ ಸೀರೆ ಎತ್ಕೊಂಡು ಬಂದು ಗಾಳಿಯೋ ಡಾನ್ಸ್ ಮಾಡಿದ್ರಲ್ಲ. ಅಯ್ಯೋ ಬಹಳ ಖುಷಿ ಆಗಿದ್ದಿಲ್ಲ ಪ್ರೇಮ ಎಂಟ್ರಿ ಕೊಟ್ಟಿದ್ದು. ನಾನು ಪ್ರೇಮ ನಿಂಗೆ ಎತ್ತೀನಿ, ರೆಡಿ ಇರುತ್ತೆ ಈಗ. ಜಂಪ್ ಮಾಡ್ಬಿಟ್ರು ಅವರು. ಐ ನೆವರ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ಲಿಫ್ಟ್ ಮಾಡ್ತಾರೆ ಅಂತ. ಸೊ ದಟ್ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ನಾನು ಹಂಗೆ ಸುಮ್ಮನೆ ಮಾಡ್ಬಿಡೋಣ ಅಂತ ಮಾಡಿದೆ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ವರ್ಕಿಂಗ್ ವಿತ್ ರಮೇಶ್ ಸರ್, ಐ ಆಮ್ ಸೋ ಹ್ಯಾಪಿ. ಸರ್ ಹಾಗೂ ಮ್ಯಾಮ್, ನಿಮ್ಮ ಉತ್ಸಾಹಕ್ಕೆ ಹ್ಯಾಟ್ಸ್ ಆಫ್. ಅದಕ್ಕೆ 100 ಪಟ್ಟು ಶಕ್ತಿ ದೇವ್ರು ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ವಿ ಲವ್ ಯು. ಸ್ವಾತಿ ಮುತ್ತಿನ ಮಳೆ ಹನಿಯ ಜೊತೆ ಪ್ರೇಮದ ತುಂಟಾಟಗಳನ್ನ ಆಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ಲವ್ಲಿ ರಿಯಾ ಬಗ್ರೆ ವಿತ್ ಸಿದ್ದು ಫ್ರಮ್ ಪಾರು. ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ. ಈಗಷ್ಟೇ ನಮ್ಮ
ನಮ್ಮ ಬೆಂಗಳೂರಲ್ಲಿ ಮೊದಲ ಮಳೆ ಶುರುವಾಗಿ ಎಲ್ಲ ಕೂಲ್ ಆಗಿರೋ ಟೈಮಲ್ಲಿ ಮಹಾನಟಿ ವೇದಿಕೆಯಲ್ಲೂ ಕೂಡ ಈ ಸ್ವಾತಿ ಮುತ್ತಿನ ಮಳೆ ಹನಿ ಸುರಿದಿದೆ. ಅದನ್ನ ಸುರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್ ಅಂಡ್ ರಿಯಾ ಬಾಗ್ರೆ. ತರುಣ್ ಅವರೇ, ಮಳೆಯಲ್ಲಿ ನೀವೆಷ್ಟು ನೆಂದ್ರಿ? ಹಾಯ್ ಸಿದ್ದು, ಹಲೋ ಸರ್, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೊ ಮಚ್ ಸರ್. ನನಗೆ ಮಳೆನಲ್ಲಿ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ತರ ಕಾಣಿಸ್ತು ನನಗೆ ನಿಮ್ಮಿಬ್ಬರದು. ಥ್ಯಾಂಕ್ ಯು ಸೋ ಮಚ್. ಹೀಟ್ ಹಂಗಿತ್ತು ಇಬ್ಬರದು ಕೆಮಿಸ್ಟ್ರಿ ವೈಸ್ ಅಲ್ಲಿ. ವೆರಿ ವೆಲ್ ಡನ್, ಚೆನ್ನಾಗಿತ್ತು. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವೊಂದು ಸಾಂಗ್ಸ್ ಫಿಲಮ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾರೆ ಆಕ್ಟರ್ಸ್ಗಿಂತ ಜಾಸ್ತಿ ಆ ಸಾಂಗ್ ವಿಜುವಲ್ಸ್ ಮೇಲೆ ಹೋಗ್ತೀವಿ ನಾವು. ಇವಾಗ ಇದ್ರದ್ದು ವಿಜುವಲ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಐ ಥಿಂಕ್ ವಿ ಶುಡ್ ಕಾಂಪ್ಲಿಮೆಂಟ್ ದಿ DOP ಬಿಹೈಂಡ್ ದಿ ಲೈಟಿಂಗ್. ಅದ್ಭುತವಾದಂತ ಒಂದು ರಾಘವ್ ಸರ್ ಅದ್ಭುತವಾದಂತ ಒಂದು ಲೈಟಿಂಗು, ಆ ಮಿಡ್ಲಲ್ಲಿ ಆ ಥಂಡರ್ ಎಫೆಕ್ಟ್ ಎಲ್ಲ ಟೈಮಿಂಗ್ ಬಂದಿದ್ದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಅಷ್ಟು ಮಳೆ ಫೀಲ್ ಆಗಿರ್ಬೋದು, ಎರಡೂ ತುಂಬಾ ಕಾಂಪ್ಲಿಮೆಂಟ್ ಮಾಡ್ತು. ಆಕ್ಟರ್ಸ್ ನ ವಿಜುವಲ್ ಇನ್ನ ಎನ್ಹಾನ್ಸ್ ಮಾಡ್ತಾ ಹೋಗ್ತಾ ಇತ್ತು. ಆ ತರ ನನಗೆ ಇದು ಫೀಲ್ ಆಯ್ತು. ಸೊ ರಿಯಾ, ಒಳ್ಳೇದಾಗ್ಲಿ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸಿದ್ದು, ಹಾಯ್ ಸಿದ್ದು. ನಮಸ್ತೆ ಮ್ಯಾಮ್. ಯು ಆರ್ ಅಮೇಸಿಂಗ್ ಡ್ಯಾನ್ಸರ್. ಥ್ಯಾಂಕ್ ಯು ಸೋ ಮಚ್. ರಿಯಾ, ಎಸ್ ಮ್ಯಾಮ್. ನನಗೇನು ಒಂದು ಎಕ್ಸ್ಪ್ರೆಷನ್ಸ್ ಡ್ರಾಪ್ ಆಯಿತು ಅಂತ ಅನಿಸ್ತಾ ಇತ್ತು ನನಗೆ. ಸ್ಮಾಲ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಾಂಗಲ್ಲಿ. ಬಟ್ ಅದಕ್ಕೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಿದ್ರೆ ನೀನು ತುಂಬ ಚೆನ್ನಾಗಿತ್ತು. ಬಟ್ ಓವರ್ ಆಲ್ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ಚೆನ್ನಾಗಿತ್ತು. ಓಕೆ, ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವೆಲ್ ಡನ್ ರೀ ರಿಯಾ, ಸಿದ್ದು, ಸೂಪರ್. ಅಂದ್ರೆ ಡ್ಯಾನ್ಸ್ ಪರ್ಫೆಕ್ಟ್ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಾವೆಲ್ಲ ಡ್ಯಾನ್ಸಸ್ ಅಲ್ಲ, ವಿ ಆರ್ ಆಕ್ಟರ್ಸ್. ಬಟ್ ಒಂದು ಸ್ಟೈಲ್ ಅಂತ ಇರುತ್ತೆ, ಆ ಸ್ಟೈಲ್ ತಪ್ಪಿಸ್ಕೊಂಡ್ಬಿಡ್ಬೋದು ಎಷ್ಟೊಂದ್ಸಲ. ಸ್ಟೈಲು ಮತ್ತೆ ಯು ಶುಡ್ ಎಂಜಾಯ್ ಇಟ್ ಅಷ್ಟೇ. ಈ 2 ಪಾಯಿಂಟ್ ಇದ್ರೆ ಪರ್ಫೆಕ್ಟ್ ಡ್ಯಾನ್ಸ್ ಆಗಿಲ್ಲದೆ ಇದ್ರೂ ಸಿನಿಮಾ ಅಲ್ಲಿ ನಡೆದು ಬಿಡುತ್ತೆ ಎಷ್ಟೊಂದ್ಸಲ. ಯು ಕ್ಯಾನ್ ಫೋಕಸ್ ಆನ್ ದ್ಯಾಟ್. ಇಲ್ಲಿಗ ನೀವು ಒಂದು 3 ನಿಮಿಷದಲ್ಲಿ ಮಾಡಿದಿರಲ್ಲ, ಇದನ್ನ ನಾವು ಸಿನಿಮಾ ಅಲ್ಲಿ ಮಾಡಿದ್ರೆ 5 ದಿನ ಆಗುತ್ತೆ. ಆಯ್ತಾ? 5 ದಿನ ಮಳೆಯಲ್ಲಿ ನೆನಿತಾ ಇರ್ತೀವಿ. ಮಂದಾರ ಹೂವಲ್ಲಿ ನಾನು ಅವರು ಮುತ್ತು ಮುತ್ತು ನೀರ್ ಹನಿಯ 7 days, ಸಮ್ ಟೈಮ್ಸ್ 10 days ಆಗುತ್ತೆ ಈ ಒಂದು ಸಾಂಗ್ ಮಾಡಕ್ಕೆ. 1 ಲೈನ್ ಹಾಡ್ತೀವಿ, ಮತ್ತೆ ಮಳೆ ನಿಲ್ಲಿಸ್ತಾರೆ, ಮತ್ತೆ ಅಲ್ಲೆಲ್ಲ ಹೋಗ್ಬೇಕು, ಮತ್ತೆ ಕರೀತಾರೆ. ಈ ತರ ಬೇಸಿಗೆ ಆಗಿದ್ರೆ ಪರವಾಗಿಲ್ಲ. ಚಳಿಗಾಲದಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ರೈನ್ ಸೀನ್ ಬರುತ್ತೆ. ಹೇಗ್ ನಡುಕ್ತಾ ಇರ್ತೀವಿ ಅಂದ್ರೆ ಸಾಂಗ್ ಮುಗಿಯೋಷ್ಟರಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ವೆಸಲಲ್ಲಿ ಬಿಸಿನೀರು ಇಟ್ಕೊಂಡಿರ್ತಾರೆ. ನಾವು ಶಾರ್ಟ್ ಮುಗಿದಷ್ಟು ಬಂದು ತಲೆ ಮೇಲೆ ಒಯ್ಯೋರು. ಶೂಟಿಂಗ್ ರೈನ್ ಸೀನ್ ಇದೆಯಲ್ಲ ರೀ, ಫಾರ್ ಆಕ್ಟರ್ಸ್ ಅಂಡ್ ಆಕ್ಟರ್ಸ್ ಇಟ್ಸ್ ಹೆಲ್. ಅದರ ಜೊತೆ ಆ ಎಕ್ಸ್ಪ್ರೆಷನ್ಸ್ ಇದೆಲ್ಲ ಒಂದ್ ಕಡೆ, ಅದೆಲ್ಲ ನೆನಪಾಯ್ತು. ಬಟ್ ಇಲ್ಲಂತೂ ರೀ ಸ್ಟೇಜ್ ಮೇಲೆ ಇದನ್ನ ತರ್ಸೋದೇ ಬಹಳ ಕಷ್ಟ ರೀ. ನಿಜವಾಗ್ಲೂ ಟು ದ ಎಂಟೈರ್ ಜಿ ಟೀಮ್, ಇಲ್ಲಿ ರೈನ್ ನ ತರಿಸಿದಿರಾ, ಲೈಟ್ನಿಂಗ್, ಯಾರು ಕೊರಿಯೋಗ್ರಾಫರ್ ಇದಕ್ಕೆ? ಪ್ರಾಪರ್ಟೀಸು, ರಾಹುಲ್ ಸರ್. ರಾಹುಲ್ ಮಾಸ್ಟರ್. ಕಂಗ್ರಾಟ್ಸ್ ಟು ಬೋತ್ ಆಫ್ ಯು ರೀ. ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ನಿನ್ನ ಪ್ರಕಾರ, ನಿನ್ನ ಡಿಕ್ಷನರಿಲಿ ಲವ್ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು? ಲವ್ ಅಂದರೆ ಒಬ್ರಿಗೆ ನಮಗಿಂತ ಜಾಸ್ತಿ ಇಷ್ಟಪಡೋದು. ಯು ಲವ್ ದೆಮ್ ಮೋರ್ ದೆನ್ ಯೋರ್ ಸೆಲ್ಫ್. ನಮಗಿಂತ ಜಾಸ್ತಿ ಇನ್ನೊಬ್ರನ್ನ ಪ್ರೀತಿಸದೆ ಪ್ರೀತಿ, ಲವ್. ವಾವ್ ವಾವ್. ನೀನ್ ಲವ್ ಮಾಡಿ ಮದುವೆ ಆಗ್ಬೇಕು ಅಂತಿದ್ದೆ ಅಥವಾ ಅರೇಂಜ್ಡ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನೋ ಲವ್? ನೋ. ಬಟ್ ನೀನ್ ಮದುವೆ ಆಗೋ ಹುಡುಗ ಅಥವಾ ಲವ್ ಮಾಡೋ ಹುಡುಗ ಹೇಗಿರ್ಬೇಕು? ಫುಲ್ ಹ್ಯಾಂಡ್ಸಮ್ ಆಗಿರ್ಬೇಕು ಫಸ್ಟ್. ಫುಲ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾವ್ದ್ರ ಬಗ್ಗೆ? ಜನರಲಿ General understanding. ಹಾಂ. ಆ್ಯಂಡ್ ದೆನ್ ಆನೆಸ್ಟಿ, ಲಾಯಲ್ಟಿ. ಅಂದ್ರೆ ಒಬ್ಬ ಸಿದ್ದು ತರ. ಹೋಟೆಲ್ ರಮೇಶ್ ಅರವಿಂದ್ ಸರ್ ತರ. ಎಸ್. ಆ ತರದ್ದೇ ಒಂದು ಹುಡುಗ ನಿಮ್ಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ರಿಯಾ ಅವ್ರಿಗೆ ರಿವ್ಯೂ ಸಿಕ್ಕಿದೆ. ಈಗ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಡೈರೆಕ್ಟ್ರೇ? 4 stars. ಲವ್ಲಿ. ಪ್ರೇಮ ಮ್ಯಾಮ್? 4 stars. ಥ್ಯಾಂಕ್ ಯು ಮ್ಯಾಮ್. 4 stars. ನಿಶ್ವಿಕಾ? 4. ಥ್ಯಾಂಕ್ ಯು ಮ್ಯಾಮ್. 4 stars. ನೀರು ಅತ್ಯಮೂಲ್ಯವಾದದ್ದು. ನಾವು ಈಗ ಬಳಸಿರುವಂತಹ ನೀರು ರೀಸೈಕಲ್ ಆಗತ್ತೆ. ಇದನ್ನ ಮರು ಉಪಯೋಗಿಸ್ತೀವಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಈ ನೀರನ್ನ ನಾವು ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು. ಈ ಪ್ರೀತಿಯಲ್ಲಿ ಅಪ್ಪು ಪರಮಾತ್ಮ ಕೂಡ ಭಾಗಿಯಾಗುವಂತ ಸಮಯ. ನೀನಾದೇನಾ ನಿನ್ನಿಂದಲೇ ಈ ಜೀವನ. ಪ್ರೇಮಿಗಳ ಅನ್ಯೋನ್ಯತೆಯನ್ನ, ಆಡಂಬರವನ್ನ ಈಗ ವೇದಿಕೆ ಮೇಲೆ ಸಂಭ್ರಮಿಸೋಣ. ಸ್ವಾಗತಿಸಿ ಬೆಂಗಳೂರಿನ ಚಂದನ ಗೌಡ ವಿಚ್ ಡಾನ್ಸ್ ಕರ್ನಾಟಕ ಡಾನ್ಸ್ ರಾಹುಲ್ ಮಾಸ್ಟರ್. ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ
ನನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲಿ ತಿರುಗುವ ಭೂಮಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ ಈಗ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ ಯಾವ ದೃಷ್ಟಿ ತಾಕದಂತೆ ನಿನ ಕಣ್ಣೆ ನನ್ನ ಕಾವಲು ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ 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 ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಬ್ಯೂಟಿಫುಲ್ ಹಾಡು ಇದು. ಸೊ ಆ ಹಾಡನ್ನ ಇವತ್ತು ರಾಹುಲ್ ಮಾಸ್ಟರ್ ಹಾಗೂ ಚಂದನ ಅವ್ರು ಪರ್ಫಾರ್ಮ್ ಮಾಡಿದರೆ. ಬರ್ಲಿ ಚಪ್ಪಾಳೆ. ಚಂದನ, ನೀವೇ ಹೂವೆಲ್ಲ ಬೆಳೆಸ್ಕೊಂಡು ಅದು ರಾಹುಲ್ ಮಾಸ್ಟರ್ ಜೊತೆ ಡಾನ್ಸ್ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇವರು ಮಾಸ್ಟರ್ಗೆ ಮಾಸ್ಟರು, ರಾಹುಲ್ ಮಾಸ್ಟರ್ ಈಸ್ ಮಾಸ್ಟರ್ ಬ್ಲಾಸ್ಟರ್. ಇವ್ರ ಜೊತೆ ಪರ್ಫಾರ್ಮ್ ಮಾಡುವಾಗ ಒಂದ್ ಕಡೆ ಭಯ ಇತ್ತು, ಇಂಥ ದೊಡ್ಡ ವ್ಯಕ್ತಿ ಜೊತೆ ನಾನು ಮಾಡ್ತಿದ್ದೀನಿ ಪರ್ಫಾರ್ಮ್ ಅಂತ. ಇನ್ನ ಒಂದು ಖುಷಿ ಇತ್ತು ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಮಾಸ್ಟರ್. ನಿಶ್ವಿಕಾ, ಹೇಗನ್ಸ್ತಿ ಪರ್ಫಾರ್ಮೆನ್ಸ್? ನಮಸ್ತೆ ಮಾಸ್ಟರ್. ನಮಸ್ತೆ ನಮಸ್ತೆ. ಹಾಯ್ ಚಂದನ. ಹಾಯ್ ಮ್ಯಾಮ್. ವೆರಿ ಪ್ಲೆಸೆಂಟ್ ಪರ್ಫಾರ್ಮೆನ್ಸ್. ಯಾಕಂದ್ರೆ ಆ ಹಾಡ್ ಎಷ್ಟು ಪ್ಲೆಸೆಂಟ್ ಆಗಿತ್ತೋ ನಿಮ್ಮ ಆಕ್ಟ್ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿತ್ತು. ಅಂಡ್ ಮಾಸ್ಟರ್, ನೀವು ಅಲ್ಲಿ ಇನ್ ಬಿಟ್ವೀನ್ ಅದೇನೋ ಅವಳು ನಾರ್ಮಲ್ ಆಗಿ ನಡ್ಕೊಂಡು ಹೋದ್ಲು, ನೀವೇನೇನೋ ಮಾಡಿದ್ರಿ. ವಾಟ್ ಇಸ್ ದಟ್? ನೀವು ನಾರ್ಮಲ್ ಆಗಿ ನಡೆಯೋದನ್ನು ಡಾನ್ಸ್ ಅಲ್ಲೇ ನಡೀತೀರಾ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ವೆರಿ 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 ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು ಮಾಸ್ಟರ್ ನಿಮ್ದು. ಅಂಡ್ ಚಂದನ, ನಿನ್ ಹೆಜ್ಜೆ ಹೆಜ್ಜೆಲೂ ಡಾನ್ಸ್ ಇತ್ತು. ಐ ರಿಯಲಿ ಎಂಜಾಯ್ಡ್ ಇಟ್ ಚಂದನ. ನಾನು ಫುಲ್ ಆಕ್ಟ್ ಹೀಗೆ ಸ್ಮೈಲ್ ಮಾಡ್ಕೊಂಡು ನೀವಿಬ್ರನ್ನ ನೋಡಿದೆ. ಸೊ ತುಂಬಾ ಖುಷಿ ಆಯ್ತು. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮ ಮ್ಯಾಮ್. ಮಾಸ್ಟರ್, ನಿಮ್ದು ಸ್ಮಾಲ್ ಸ್ಟೆಪ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಕ್ಯೂಟ್ ಆಗಿ ಅನ್ನಿಸ್ತು ಅದು. ಆ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಬಟ್ ಅವಳು ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರೋದು ಸಾಂಗ್. ಅದು ಮಾಡಿದ್ರು, ಬಟ್ ಅದು ಕ್ಯೂಟ್ ಸ್ಟೆಪ್ಸ್ ಇದೆಯಲ್ಲ, ಯು ಶುಡ್ ಎಂಜಾಯ್ ದಟ್ ಸ್ಟೆಪ್ಸ್. ಬಟ್ ಅದರ್ವೈಸ್ ಇಟ್ಸ್ ಗುಡ್. ಚೆನ್ನಾಗಿ. ಥ್ಯಾಂಕ್ ಯು. ಅಂಡ್ ಚಂದನ, ಈಗ ಸ್ಟಾರ್ಸ್ ಕೇಳುವಂತಹ ಸಮಯ. ಡೈರೆಕ್ಟ್ರೇ, 4 stars. 4 stars. 4 stars. ಸೊ ಎಲ್ಲ ಜಡ್ಜಸ್ ನಿಮ್ಗೆ 4 stars ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಚಂದನ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ.
ಮತ್ತೆ ನಾಳೆ ಸಿಗೋಣ ಇದೇ ಸುತ್ತಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹ್ಯಾಟ್ಸ್ ಅಂಡ್ ಕರ್ಡ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. See you tomorrow.